ಉಳ್ಳ ವಾಕ್ಯ ನಮ್ಮ ಹೃದಯಗಳನ್ನು, ನಮ್ಮ ಜೀವಿತಗಳನ್ನು ಕದಲಿಸಲಿ ಕರ್ತನೆ. ಅನೇಕ ಸಾರಿ ನಿನ್ನ ವಾಕ್ಯದ ಮೂಲಕ ನಾವು ಬದಲಾಗಿದ್ದೇವೆ ಅಪ್ಪ. ಇವತ್ತು ಕೂಡ ನಿನ್ನ ವಾಕ್ಯದ ಮೂಲಕ ಮಾತಾಡೆವು, ನಮ್ಮ ಜೀವಿತಗಳನ್ನು ಬದಲಾಯಿಸು ಕರ್ತನೆ. ನಿನ್ನ ವಾಕ್ಯದ ಪ್ರಕಟಣೆಗಳಿಂದ ತುಂಬಿಸು. ಕೇಳುವ ಕಿವಿಗಳನ್ನು ಗ್ರಹಿಸುವ ಮನಸ್ಸನ್ನು ನಾನು ಬಿಡುಗಡೆ ಮಾಡ್ತೇನೆ. ಆ ದಿನ ಪೌಲನು ಪ್ರಸಂಗಿಸ್ತಾ ಇರ್ಬೇಕಾದ್ರೆ ಯಾವ ರೀತಿ ನೀನು ಲೂದ್ಯಳ ಹೃದಯವನ್ನು ತೆರೆದೆವು ಅಪ್ಪ, ಈ ದಿನ ನಮ್ಮ ಹೃದಯಗಳನ್ನು ಪವಿತ್ರಾತ್ಮನ ಸ್ವರಕ್ಕೆ ನೀನು ತೆಗೆ ಎಂಬುದನ್ನು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಮಹಿಮೆ ಘನತೆ ನಾವು ನಿನ್ನ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಎಲ್ಲರೆಲ್ಲ ಸೇರಿ ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಜೋರಾಗಳ್ರಿ, ಜೀವ ಶ್ವಾಸ. ಜೋರಾಗಳ್ರಿ, ಜೀವ ಶ್ವಾಸ. ಬ್ರೆತ್ ಆಫ್ ಲೈಫ್. ಎಲ್ಲರೂ ಹೇಳ್ರಿ, ಜೀವ ಶ್ವಾಸ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಈ ದಿನ ಹೇಳುವಂಥ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ರಿ. ನಿಮ್ಗೆ ಒಂದು ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಕೂಡ ತಿರುಗಿ ಈ ವಾಕ್ಯವನ್ನು ಕೇಳ್ರಿ. ಆದಿಕಾಂಡ 2ನೇ ಅಧ್ಯಾಯ ಅದರ 7ನೇ ವಚನ ಓದೋಣ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳ್ರಿ, ದೇವರು ಆದಿಯಲ್ಲಿ ಎಲ್ಲವನ್ನ ಉಂಟು ಮಾಡಿದ ಪ್ರಿಯರೇ. ಎಲ್ಲ ಹೇಳ್ರಿ, ಎಲ್ಲವನ್ನ ಉಂಟು ಮಾಡಿದನು. ಹೇಳ್ರಿ, ಎಲ್ಲವನ್ನ ಉಂಟು ಮಾಡಿದನು. ಆತನಿಲ್ಲದೆ ಯಾವುದು ಕೂಡ ಉಂಟಾಗಲಿಲ್ಲ ಪ್ರಿಯರೇ. ದೇವರೇನು ಮಾಡ್ದ? 6ನೇ ದಿನದಲ್ಲಿ, ಎಲ್ಲ ಹೇಳ್ರಿ, ಎಷ್ಟನೇ ದಿನದಲ್ಲಿ? ಜೋರಾಗಿ ಹೇಳ್ರಿ, 6ನೇ ದಿನದಲ್ಲಿ ದೇವರು ಮಣ್ಣನ್ನು ತೆಗೆದುಕೊಂಡು ಮಣ್ಣಿನಿಂದ ಮನುಷ್ಯನನ್ನು ಏನು ಮಾಡಿದನಂತೆ? ರೂಪಿಸಿ. ಎಲ್ಲ ಹೇಳ್ರಿ, ರೂಪಿಸಿದನು. ಎಲ್ಲ ಹೇಳ್ರಿ, ಆತನೇ ರೂಪಿಸಿದನು. ಆದ್ರೆ 5 ದಿನ ಏನು ಮಾಡ್ದ ದೇವರು? ಬೆಳಕಾಗ್ಲಿ ಅಂದ. ಬೆಳಕ ಹಂಗೆ ಉಂಟಾಗ್ಬಿಡ್ತು. ದೇವರು ಬೆಳಕನ್ನು ಮತ್ತೆ ಕತ್ತಲನ್ನು ಏನು ಮಾಡದಂತೆ? ದೂರ ಮಾಡ್ದ. ದೇವರು ಏನು ಮಾಡ್ದ? ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅಂದ. ಉಂಟಾಯಿತು. ನೀರುಗಳನ್ನು ಬೇರೆ ಬೇರೆ ಆತನು ಮಾಡಿದ ಪ್ರಿಯರೇ. ಅದಾದ್ಮೇಲೆ ದೇವರು ಏನು ಮಾಡ್ದ? ಆಕಾಶದ ಕೆಳಗಿರುವ ನೀರೆಲ್ಲ ಒಂದು ಸ್ಥಳದಲ್ಲಿ ಸೇರಿಕೊಳ್ಳಲಿ ಅಂತ ಹೇಳ್ದ. ಸೇರಿಕೊಳ್ತು ಪ್ರಿಯರೇ. ಆಮೇಲೆ ದೇವರು ಏನು ಮಾಡ್ದ? ಗಿಡಗಳು, ಆಮೇಲೆ ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜದ ಹಣ್ಣಿನ ಮರಗಳು ಏನಾದವು? ಎಲ್ಲವ ತಮ್ಮಷ್ಟಕ್ಕೆ ತಾವೇ ಉಂಟಾದವು ಪ್ರಿಯರೇ. ದೇವರು ಬೆಳಕನ್ನ ಆಮೇಲೆ ಕತ್ತಲನ್ನು ಏನು ಮಾಡ್ದ? ಬೇರೆ ಬೇರೆ ಮಾಡ್ದ ಪ್ರಿಯರೇ. ಆದರೆ ದೇವರು ಮನುಷ್ಯನನ್ನ ಸುಮ್ಮನೆ ಹಂಗ ಉಂಟಾಗಣ್ಲಿಲ್ಲ. ಏನನ್ಲಿಲ್ಲ? ಮನುಷ್ಯ ಬಾ ಅನ್ಲಿಲ್ಲ. ಅರ್ಥ ಆಯ್ತಾ ನಿಮಗೆ? ಪ್ರಾಣಿಗಳನ್ನ, ಗಿಡ ಮರಗಳನ್ನ, ಬೀಜಗಳನ್ನ ದೇವರು ಉಂಟು ಮಾಡಿದ. ಸುಮ್ಮನೆ ಬೆಳಕಂದಿದ ಕೂಡ ಬೆಳಕು ಬಂತು. ಗಿಡ ಮರಗಳಂದಿದ ಕೂಡ ಗಿಡ ಮರ. ಆದರೆ ದೇವರು ಮನುಷ್ಯನನ್ನ ಹೆಂಗ ಉಂಟು ಮಾಡಿದಂದ್ರೆ 1ನೇ ಅಧ್ಯಾಯ 26ನೇ ವಚನ ಓದೋಣ. 1ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 1:26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಹಲ್ಲೆಲೂಯಾ. ಕೇಳ್ರಿ, ದೇವರು ತ್ರಿಯೇಕ ದೇವರು. ತ್ರಿಯೇಕ ದೇವರೆಂದು ಯಾರು? ತಂದೆ, ಕುಮಾರ, ಪರಿಶುದ್ಧಾತ್ಮರು. ಈ ತ್ರಿಯೇಕ ದೇವರೊಂದು ಪ್ರಣಾಳಿಕೆಯನ್ನು ಮಾಡಿದನು. ಎಲ್ಲರೂ ಚೆನ್ನಾಗಿ ಕೇಳ್ರಿ. ಏನು ಪ್ರಣಾಳಿಕೆ? ನಮ್ಮ ಸ್ವರೂಪದಲ್ಲಿ. ಎಲ್ಲ ಹೇಳ್ರಿ, ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ. ಇನ್ ಅವರ್ ಇಮೇಜ್ ಅಂಡ್ ಇನ್ ಅವರ್ ಲೈಕ್ನೆಸ್. ನಾವೆಲ್ಲರೂ ಕೂಡ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ಯಾರ ಹೋಲಿಕೆ ಇದೆ ಗೊತ್ತಾ? ದೇವರ ಹೋಲಿಕೆ. ಎಲ್ಲ ಹೇಳ್ರಿ, ಯಾರ ಹೋಲಿಕೆ? ಯಾರ ಹೋಲಿಕೆ? ದೇವರಿಗೆ. ನಮ್ಮ ದೇವರಿಗೆ 2 ಕಣ್ಣೈತೆ. ನಮಗೆ ಎಷ್ಟು ಕಣ್ಣೈತೆ? 2 ಕಣ್ಣೈತೆ. ನಮ್ಮ ದೇವರು ಮಾತಾಡ್ತಾನೆ, ನಾವೇನು ಮಾಡ್ತೀವಿ? ಮಾತಾಡ್ತೀವಿ ರೀ. ನಮ್ಮ ದೇವರು ಜೀವ ಉಳ್ಳವನು. ನಮಗೂ ಏನಿದೆ? ಜೀವ ಇದೆ. ಆತನು ಹೆಂಗಿದ್ದಾನೋ ಹಂಗೆ ನಮ್ಮನ್ನ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಆತನು ಹೇಗಿದ್ದಾನೋ ಹಾಗೆಯೇ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಯಾವ ರೀತಿ ಉಂಟು ಮಾಡಲ್ಪಟ್ಟಿದ್ದೀವಿ ಹೇಳ್ರಿ? ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಗೆ ಸರಿಯಾಗಿ. ಎಲ್ಲರೂ ಆತನ ಸ್ವರೂಪದಲ್ಲಿ
ಆತನ ಹೋಲಿಕೆಗೆ ಸರಿಯಾಗಿ. ನೀನು ಮಂಗ ಅಲ್ಲ, ಅರ್ಥ ಆಯ್ತಾ? ನೀನು ದೇವರ ಸ್ವರೂಪ, ನೀನು ಪ್ರಾಣಿಯ ಸ್ವರೂಪ ಅಲ್ಲ, ನೀನು ಸರ್ವಶಕ್ತನಾದ ದೇವರ ಸ್ವರೂಪ. ಆತನ ಹೋಲಿಕೆಯಲ್ಲಿ ನೀನಿದ್ದಿ. ಇವಾಗ ದೇವರು ಏನೇ ಮಾಡ್ತಿದ್ದಾನೆ, ಈ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದ. ಎಲ್ಲ ಹೇಳ್ರಿ, ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. ಹೇಳ್ರಲ್ಲ, ರೂಪಿಸಿದನು. ಈ ಒಂದು ನೀವು ಕುಂಬಾರ ಓಣಿಗೆ ಹೋದ್ರೆ ಅಲ್ಲಿ ಕುಂಬಾರನ ಏನ್ ಮಾಡ್ತಿರ್ತಾನ್ರಿ, ಈ ಒಂದು ಮಣ್ಣನ್ನು ತೆಗೆದುಕೊಂಡು ಗಡಿಗೆಗಳನ್ನ, ಆ ಒಂದು ಪಾತ್ರೆಗಳನ್ನ ಏನ್ ಮಾಡ್ತಿರ್ತಾನೆ, ಮಾಡ್ತಾ ಇರ್ತಾನ್ರಿ, ರೂಪಿಸ್ತಾ ಇರ್ತಾನೆ. ಇವಾಗ ದೇವರು ಮಣ್ಣಿನಿಂದ, ಯಾಕೆ ಗೊತ್ತರಿ, ಯೆರೆಮೀಯನು ಹೇಳ್ತಾನೆ, ಆತನು ಕುಂಬಾರನು, ನಾವು ಜೇಡಿ ಮಣ್ಣು. ಹಲ್ಲೆಲೂಯಾ. ಆತನೇನಾಗಿದ್ದಾನೆ, ಕುಂಬಾರನು, ನಾವೇನಾಗಿದ್ದೇವೆ, ಜೇಡಿ ಮಣ್ಣು. ಈ ಒಂದು ಕುಂಬಾರನು ನಮ್ಮನ್ನು ಮಣ್ಣಿನಿಂದ ಏನ್ ಮಾಡ್ತದನಂತೆ, ರೂಪಿಸಿದನು. ಎಲ್ಲರೂ ಮಾಡಿ, ರೂಪಿಸಿದನು. ಎಲ್ಲರೂ ರೂಪಿಸಿದನು. ಏನ್ ಮಾಡದಂತ ದೇವರು? ಹೇಳ್ರಿ, ದೇವ್ರು ಏನ್ ಮಾಡ್ದ? ಮನುಷ್ಯ ಬಾ ಅಂತ ಹೇಳಿಲ್ಲ, ದೇವರು ತನ್ನ ಸ್ವಂತ ಕೈಯಿಂದ ನಮ್ಮೆಲ್ಲರನ್ನ ರೂಪಿಸಿದನು. ಇವಾಗ ನೋಡ್ರಿ, ದೇವರು ಈ ಒಂದು ಮನುಷ್ಯನನ್ನು ರೂಪಿಸಿದ. ಮಣ್ಣಿನಿಂದ ಬಂದದ್ರಿಂದ ಆದಾಮನಿಗೆ ಆ್ಯಕ್ಚುಲಿ ಮಣ್ಣನ್ನು ಹೀಬ್ರು ಭಾಷೆಯಲ್ಲಿ ಅದಾಮ ಅಂತಾರೆ. ಅದಾಮ ಎಂದು ಪದದಿಂದ ಬಂದಿದ್ದೆ ಹೆಸರು ಆದಾಮ. ಆದಾಮ ಅಂದರೆ ಮಣ್ಣಿನಿಂದ ಬಂದವನು. ಆದಾಮ ಅಂದ್ರೆ ಏನ್ರಿ, ಮಣ್ಣಿನಿಂದ ಬಂದವನು. ಅದಕ್ಕೆ ನಾವು ಮನುಷ್ಯರು ಸತ್ರೆ ತಿರುಗಿ ಎಲ್ಲೇ ಹೋಗ್ತೀವಿ ಗೊತ್ತರಿ, ಮಣ್ಣಿಗೆ ರೀ. ನೀನು ಎಷ್ಟೇ ಸೋಪ್ ಹಾಕಿ ಉಜ್ಜು ನಿನ್ನ ಮೈ ಮೇಲೆ, ಏನಿರ್ತದೆ ನಿನ್ನೆಲ್ಲ ಮೈಯಲ್ಲಿ? ಹೇಳ್ರಿ, ಮಣ್ಣು. ಯಾಕೆ ಹೇಳ್ರಿ? ನಾವೆಲ್ಲಿಂದ ಬಂದಿದ್ದೇವ್ರಿ? ಮಣ್ಣಿನಿಂದ ಬಂದಿದ್ದೇವೆ. ಇವಾಗ ದೇವರು ಆದಾಮನನ್ನು ಮಣ್ಣಿನಿಂದ ರೂಪಿಸಿದ. ಎಲ್ಲೆಲ್ಲರಿ, ಯಾವ ರೀತಿ ರೂಪಿಸಿದ? ಮಣ್ಣಿನಿಂದ ರೂಪಿಸಿದ ಆದಾಮನನ್ನು ದೇವರು ಹೆಂಗೆ ಮಾಡ್ದ? ಮಣ್ಣಿನಿಂದ ರೂಪಿಸಿದ. ಇವಾಗ ಮಲ್ಕೋ, ದೇವರು ಆದಾಮನನ್ನು ರೂಪಿಸಿದನ್ರಿ. ಆದಾಮನು ಯಾರ ಸ್ವರೂಪದಲ್ಲಿದ್ದಾನ್ರಿ? ಜೋರಾಗಿ ಹೇಳ್ರಿ, ಎಲ್ಲರೂ ಬಾಯಿ ತೆಗಿವಿ. ಯಾರ ಸ್ವರೂಪದಲ್ಲಿದ್ದಾನೆ? ಯಾಕೆ ದೇವರ ಸ್ವರೂಪದಲ್ಲಿದ್ದಾನೆ? ದೇವರು ಏನು ಮಾಡಿದ್ದಾನೆ? ಆತನ ಸ್ವರೂಪದಲ್ಲಿ ಆತನನ್ನು ಉಂಟು. ಇವಾಗ ನಾನು ಹೆಂಗಿದ್ದೀನೋ ಹಂಗೆ ಆದಾಮನು ಕೂಡ ಇದ್ದಾನೆ. ಅರ್ಥ ಆಯ್ತು ರೀ? ಯಾರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ? ದೇವರಿಗೆ 2 ಕೈ ಐತೆ, ನಿನಗೆ 2 ಕೈ ಐತಾ ಇಲ್ಲ? ಓಕೆನಾ? ಆತನ ಸ್ವರೂಪದಲ್ಲಿ ಆತನ ಹೋಲಿಕೆಗೆ ಸೃಷ್ಟಿ ಮಾಡಿದ್ದಾನೆ. ಅರ್ಥ ಆಯ್ತು ರೀ? ಇವಾಗ ದೇವರು ಇವನಲ್ಲಿ ಏನು ಮಾಡಿದ ಅಂದರೆ, ಬೈಬಲ್ ಹೇಳುತ್ತದೆ, ದೇವರು 7:2 ಏನು ಹೇಳ್ತದೆ? ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿ ಅವನ ಎಲ್ಲಿ ಹೋದ್ರೋದ್ರು? ಯಾರ ಹತ್ರ ಮೈಕಿದೆ ಅವರು? ಅವನ ಮೂಗಿನಲ್ಲಿ ಎಲ್ಲ ಹೇಳ್ರಿ, ಎಲ್ಲಿ? ಅವನ ಮೂಗಿನಲ್ಲಿ ಜೀವಶ್ವಾಸ. ದೇವರು ಏನು ಮಾಡದಂತೆ? ಅವನ ಮೂಗಿನೊಳಗೆ ಜೀವಶ್ವಾಸವನ್ನು ಊದಿದನು. ಊದಿದ್ಕೊಳ್ಳಿ ಅವನು ಏನು ಮಾಡ್ದ? ಎದ್ದು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ನೀವು ಜಾನ್ ಮಿಚೆಲ್ ನ್ಯೂ ಟೆಸ್ಟಮೆಂಟ್ ಎನ್ನುವಂಥ ಬೈಬಲನ್ನು ಓದಿದರೆ, ಯಾವಾಗ ದೇವರು, ಈ ಜಾನ್ ಮಿಚೆಲ್ ಅನ್ನುವಂಥ ವ್ಯಕ್ತಿ ಯಹೂದ್ಯನು, ಆತನೇನು ಮಾಡ್ತಾನೆ, ಈ ಹೊಸ ಒಡಂಬಡಿಕೆ ಗ್ರೀಕಲ್ಲಿ ಬರೆಯಲ್ಪಟ್ಟ ಕಾರಣ ಯಹೂದ್ಯರು ಮೊದಲು ರಕ್ಷಣೆ ಹೊಂದಿದ್ದು ಯಹೂದ್ಯರಿಗೆ ಅರ್ಥ ಆಗಬೇಕಂತೇಳಿ ಆ ಒಂದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಹೊಸ ಒಡಂಬಡಿಕೆಯನ್ನು ಆತನೇನು ಮಾಡ್ದ? ಹೀಬ್ರುವಲ್ಲಿ ಬರೆದ. ಇವಾಗ ಜೀವಶ್ವಾಸವನ್ನು ಊದಿದನು ಅಂತ ದೇವರ ವಾಕ್ಯ ಹೇಳ್ತದೆ. ಅರ್ಥ ಆಯ್ತಾ? ನಾನು ಮೊದಲನೇದಾಗಿ ಜೀವ ಅಂದರೆ ಏನಂತ ನಿಮ್ಗೆ ಹೇಳ್ತೀನಿ, ಕೇಳ್ರಿ. ಲೈಫ್, ಎಲ್ಲ ಹೇಳ್ರಿ, ಜೀವ. ಹೀಬ್ರು ಭಾಷೆಯಲ್ಲಿ ಇದನ್ನು ಕಾಯ್ ಅಂತಾರೆ, KAI, ಗಾಯ್ ಅಂದರೆ ಅರ್ಥ ಡಿವೈನ್ ಲೈಫ್, ಗಾಡ್ ಕೈಂಡ್ ಲೈಫ್, ದೈವಿಕವಾದ ಜೀವ. ಅಂದರೆ ದೇವರಿಗೆ ಯಾವ ರೀತಿ ಅರಿವಿದೆಯೋ ಅದೇ ರೀತಿ ಅರಿವು, ದೇವರಿಗೆ ಯಾವ ರೀತಿ ಜ್ಞಾನ ಇದೆಯೋ ಅದೇ ಜ್ಞಾನ, ದೇವರಿಗಿರುವಂಥ ಶಕ್ತಿ ಅದೇ ಶಕ್ತಿ, ದೇವರಿಗಿರುವಂಥ ಗುಣಲಕ್ಷಣ, ದೇವರಿಗಿರುವಂಥ ಸ್ವಭಾವ, ದೇವರಿಗೆ ಏನೆಲ್ಲ ಇದೆಯೋ ಅವೆಲ್ಲವೂ ಕೂಡ ದೇವರು ಯಾರಲ್ಲಿ ಇಟ್ಟಿದ್ದಾನೆ? ಇವಾಗ ಮನುಷ್ಯನಲ್ಲಿ ಇಟ್ಟಿದ್ದಾನೆ. ಅದೇ ಜೀವ.
ಇದು ಸಾಧಾರಣವಾದ ಜೀವ ಅಲ್ಲ, ಇದು ದೈವಿಕವಾದ ಜೀವ. ಹೇಳ್ರಿ ಯಾವ ಜೀವ? ಹೇಳ್ರಿ ಯಾವ ಜೀವ? ಯಾವಾಗ ದೇವರು ಈ ಆದಾಮನಲ್ಲಿ ಮೆಲ್ಲಗೆ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನೋ, ಯಾವ ಜೀವ ಇದು? ಗಾಡ್ ಕೈಂಡ್ ಆಫ್ ಲೈಫ್, ದೈವಿಕವಾದ ಜೀವ. ದೇವರಿಗೆ ಯಾವ ಅರಿವೈತೋ ಅದೇ ಅರಿವು, ದೇವರಿಗಿರುವಂಥ ಜ್ಞಾನ, ದೇವರಿಗಿರುವಂಥ ಶಕ್ತಿ, ದೇವರಿಗಿರುವಂಥ ಸ್ವಭಾವ, ದೇವರಿಗಿರುವಂಥ ಅಧಿಕಾರ ಎಲ್ಲವೂ ಕೂಡ ಮನುಷ್ಯನೊಳಗೆ ಬಂತು. ಅರ್ಥ ಆಯ್ತು ರೀ? ಎಲ್ಲರೂ ನೋಡ್ರಿ, ಇವಾಗ ಬೈಬಲ್ ಓದ್ಬೇಡ್ರಿ, ನನ್ನ ನೋಡ್ರಿ. ಓಕೆನಾ? ಯಾರೊಳಗೆ ಬಂತು? ಮನುಷ್ಯ. ಯಾವಾಗ ಈ ಮಣ್ಣಿನಿಂದ ರೂಪಿಸಲ್ಪಟ್ಟ ಮನುಷ್ಯನಿಗೆ ದೇವರು ಜೀವ ಶ್ವಾಸವನ್ನು ಊದಿದನೋ, ಈ ಜಾನ್ ಮಿಚೆಲ್ ನ್ಯೂ ಟೆಸ್ಟಮೆಂಟನ್ನು ನೀವು ಓದಿದ್ರೆ ಇಲ್ಲಿ ಹೇಳ್ತದೆ, ಮನುಷ್ಯನು ದ ಮ್ಯಾನ್ ಕೇಮ್ ಅಲೈವ್ ಎ ಲಿವಿಂಗ್ ಸೋಲ್. ಕನ್ನಡದಲ್ಲಿ ಹೇಳ್ತದೆ, ಮನುಷ್ಯನು ಬದುಕುವ ಪ್ರಾಣಿಯಾದನು. ಆದರೆ ಈ JHN ಈ ಒಂದು ಟ್ರಾನ್ಸ್ಲೇಷನನ್ನು ನೀವು ಓದಿದ್ರೆ, JMN ಈ ಒಂದು ಜಾನ್ ಮಿಚೆಲ್ ನ್ಯೂ ಟೆಸ್ಟ್ಮೆಂಟನ್ನು ನೀವು ಓದಿದರೆ ಅಲ್ಲಿ ಹೇಳ್ತದೆ, ಯಾವಾಗ ದೇವರು ಜೀವ ಶ್ವಾಸವನ್ನು ಅವರಲ್ಲಿ ಊದ್ತಾನೋ, ಈ ಒಂದು ಆದಾಮನು ಏನಾದಂತೆ ಮಾತಾಡುವುದಕ್ಕೆ ಪ್ರಾರಂಭಿಸಿದಂತೆ. ಅದನ್ನು ನಾನು ಹೇಳ್ತೀನಿ ನ್ಯೂ ಟೆಸ್ಟ್ಮೆಂಟಲ್ಲಿ ಬಂದಾಗ. ಓಕೆನಾ? ಆದಾಮನು ಏನಾದಂತೆ? ಯಾರ ಹತ್ರ ಮಾತಾಡ್ತಾನೆ ಆದಾಮನು? ಯಾರದರ ಆದಾಮನ ಹತ್ರ? ಯಾರದರ? ಹೇಳ್ರಿ, ಆದಾಮನು ಇವಾಗ ಲೂಕನ ಬರೆದ ಸುವಾರ್ತೆ ಹೋಗೋಣ. ಲೂಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ ಅದರ ಅಲ್ಲಿ ನಾವು ನೋಡ್ತೇವೆ ಒಂದು ಸಂಘಟನೆಯನ್ನು. ಯೇಸು ಈ ನಾಯಿನ್ ಎನ್ನುವಂಥ ಊರಿಗೆ ಬರ್ತಾನೆ ಪ್ರಿಯರೇ. ಅಲ್ಲಿ ಆ ಒಂದು ವಿಧವೆಯ ಮಗನ ಏನಾಗಿರ್ತಾನೆ? ಸತ್ತೋಗಿರ್ತಾನೆ. ಓದ್ರಿ 7ನೇ ಅಧ್ಯಾಯ ಅದರ 14ನೇ ವಚನ ಓದ್ರಿ. 14-15. ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು ಯೌವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ, ಏಳು ಎಂದು ನಿನಗೆ ಹೇಳುತ್ತೇನೆ ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಹಲ್ಲೆಲೂಯಾ. ಎಲ್ಲರೂ ಸತ್ತಿದ್ದವನು, ಎಲ್ಲರೂ ಜೋರಾಗಿ ಹೇಳ್ರಿ, ಸತ್ತಿದ್ದವನು ಎದ್ದು ಕೂತುಕೊಂಡು ಏನು ಮಾಡಿದಂತರಿ? ಜೋರಾಗಿ ಹೇಳ್ರಿ, ಏನು ಮಾಡಿದ? ಹೇಳ್ರಿ, ಏನು ಮಾಡಿದ? ನೋಡ್ರಿ, ದೇವರು ಕೂಡ ಆದಾಮನನ್ನು ಮುಟ್ಲಿಲ್ಲ. ಆದಾಮನಿಗೆ ಜೀವ ಬಾ ಅಂತ ಹೇಳಲಿಲ್ಲ, ವಾಕ್ಯವನ್ನು ಕಳಿಸ್ಲಿಲ್ಲ. ಆ ಶತಾಧಿಪತಿಯ ಆಳು ಸತ್ತು ಹೋದಾಗ ಶತಾಧಿಪತಿ ಏನು ಹೇಳಿದ್ರಿ? ಸ್ವಾಮಿ, ನೀನೊಂದು ಮಾತು ಹೇಳಪ್ಪ, ನನ್ನ ಆಳು ಏನಾಗ್ತಾನೆ? ಗುಣವಾಗ್ತಾನೆ. ಹೇಳ್ದ ಇಲ್ಲ. ಆದರೆ ದೇವರು ಇವಾಗ ಒಂದು ಮಾತು, ವಾಕ್ಯ ಕಳಿಸ್ಲಿಲ್ಲ. ದೇವರು ಏನು ಮಾತಾಡಲಿಲ್ಲ, ದೇವರು ಹೋಗಿ ಮುಟ್ಲಿಲ್ಲ ಜೀವ ಬರಲಿಕ್ಕೆ. ಆದರೆ ದೇವರು ಏನು ಮಾಡ್ದ? ದೇವರೇ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಎಲ್ಲರೂ ಏನು ಮಾಡಿದನು? ಜೀವ ಶ್ವಾಸವನ್ನು ಊದಿದನು. ಆವಾಗ ಮಣ್ಣಾದ ಆದಾಮನಲ್ಲಿ ಏನು ಬಂತು ರೀ? ವೆರಿ ಗುಡ್. ಏನು ಬಂತು? ಇವಾಗ ಆ ಸತ್ತು ಹೋಗಿದ ಹುಡುಗ ಯಾವಾಗ ಯೇಸು ಹೋಗಿ ಆ ಚಟ್ಟವನ್ನು ಮುಟ್ಟಿದ್ನೋ, ಸತ್ತಿದ್ದವನು ಎದ್ದು ಕೂತುಕೊಂಡು ಏನು ಮಾಡ್ದ? ಇವಾಗ ಆದಾಮನಲ್ಲಿ ಜೀವ ಬಂತು. ಆದಾಮನು ಕೂಡ ಏನು ಮಾಡಿರ್ತಾನೆ? ಜೋರಾಗಿ ಹೇಳ್ರಿ, ಯಾರ ಹತ್ರ ಮಾತಾಡಿರ್ತಾನೆ? ಇಲ್ಲಿ ಯಾವ ಕ್ಯಾರೆಕ್ಟರ್ ಇಲ್ಲ. ಏದೇನು ತೋಟದಲ್ಲಿ ಬರೀ ದೇವರಿದ್ದಾನೆ. ಅದು ಬಿಟ್ಟು ಇವಾಗ ಜೀವವನ್ನು ಹೊಂದಿದ ಆದಾಮನಿದ್ದಾನೆ. ಆದಾಮನು ಜೀವವನ್ನು ಹೊಂದಿಕೊಂಡು ಯಾರ ಹತ್ರ ಮಾತಾಡಿದ? ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಇವಾಗ ಕೇಳ್ರಿ, ಆದಾಮನು ಜೀವವನ್ನು ಹೊಂದಿಕೊಂಡು ಲೋಕದೊಟ್ಟಿಗೆ ಮಾತಾಡ್ದ. ಲೋಕ ಆದಾಮನು ಹೇಳಿದಂತೆ ಕೇಳಿತು. ಜೀವವನ್ನು ಹೊಂದಿಕೊಂಡು ಆದಾಮನು ಲೋಕದೊಟ್ಟಿಗೆ ಮಾತಾಡಿದಾಗ ಲೋಕವು ಅವನ ಮಾತಿಗೆ ವಿಧೇಯತೆ ತೋರಿಸಿತು. ಪ್ರಿಯರೇ, ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ದಿನ ಚೆನ್ನಾಗಿತ್ತು ಎಲ್ಲ. ಸ್ವಲ್ಪ ದಿನ ಆದಮೇಲೆ
ಆದಾಮನಿಗೆ ದೇವರು ಹೇಳಿದ, ಆದಾಮನೇ ನೀನು ಎಲ್ಲ ಹಣ್ಣುಗಳನ್ನು ತಿನ್ಬೋದು, ಆದರೆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು. ನೀನು ಯಾವತ್ತು ತಿಂತೀಯೋ ಅವತ್ತು ನೀನು ಜೀವವನ್ನು ಕಳ್ಕೊಳ್ತಿ, ನೀನು ಸತ್ತು ಹೋಗ್ತೀಯ ಅಂತ ಹೇಳ್ದ. ಆದರೆ ಸೈತಾನನೇನು ಮಾಡ್ದ, ಈ ಸರ್ಪವನ್ನು ಉಪಯೋಗಿಸಿದರೆ. ಯಾಕೆಂದರೆ ಸರ್ಪ ಭಾಳ ಯುಕ್ತಿ ಉಳ್ಳದಾಗಿತ್ತಂತೆ, ಭಾಳ ಯುಕ್ತಿ ಉಳ್ಳದಾಗಿತ್ತಂತೆ. ಈ ಸರ್ಪವನ್ನು ಸೈತಾನನ ಉಪಯೋಗಿಸಿಕೊಂಡು ಅವಳ ಹತ್ರ ಬಂದು ಹೇಳಿದಂತೆ, ಅವ್ವ ಏನಮ್ಮ ನಿಮಗೆ ದೇವ್ರಿಗೆ ಹಣ್ಣನ್ನು ತಿನ್ನಬಾರ್ದಂತ ಹೇಳಿದಾನ? ಹೌದು, ತಿನ್ನಬಾರದು, ಮುಟ್ಟಲು ಕೂಡದು ಅಂತ ಹೇಳಿದಾನೆ ಅಂತ ಹೇಳಿದ್ಕೊಳ್ಳಿ. ಸೈತಾನನ ಸುಳ್ಳು ಹೇಳ್ತಾನೆ, ಇಲ್ಲ ನೀವು ತಿಂದರೆ ನೀವು ದೇವರಂತೆ ಆಗ್ತೀರಿ ಅಂತ ಹೇಳ್ದ. ಈಗಾಗಲೇ ಅವರು ಯಾರಂತೆ ಉಂಟು ಮಾಡಲ್ಪಟ್ಟಿದ್ದಾರೆ ಹೇಳ್ರಿ? ಯಾರಂತೆ ರೂಪಿಸಲ್ಪಟ್ಟಿದ್ದಾರೆ? ಇವರು ಯಾರ ಸ್ವರೂಪದಲ್ಲಿದ್ದಾರೆ? ಇವರ ಹೋಲಿಕೆ ಯಾರ್ದು? ಇವರಲ್ಲಿರುವ ಜೀವ ಯಾರ್ದು? ಆದರೆ ಸೈತಾನನು ಹೇಳಿದ ಸತ್ಯವನ್ನೇ ವಂಚನೆಯಾಗಿ ಹೇಳಿದನು ಪ್ರಿಯರೇ. ಸೈತಾನನ ಹತ್ರ ಜ್ಞಾನ ಇಲ್ಲ. ಅವನು ದೇವರು ಏನು ಹೇಳ್ತಾನೋ, ವಾಕ್ಯ ಏನು ಹೇಳ್ತದೋ ಅದರಿಂದಲೇ ನಿನ್ನನ್ನು ಶೋಧಿಸ್ತಾನೆ. ಅವಳು ಸೈತಾನನ ಮಾತಿಗೆ ವಂಚಿಸಲ್ಪಟ್ಟು ಆ ಹಣ್ಣನ್ನು ತಿಂದು ತನ್ನ ಗಂಡನಿಗೆ ಕೂಡ ಕೊಟ್ಟಳು. ಆತನು ಕೂಡ ಏನು ಮಾಡ್ದ? ತಿಂದರು. ಬೈಬಲ್ ಹೇಳ್ತದೆ, ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಅವರು ಬೆತ್ತಲೆ ಆಗಿದ್ದೇವೆಂದು ಹೇಳಿ ಹೋಗಿ ಅಂಜೂರದ ಎಲೆಗಳನ್ನು ಒದ್ದುಕೊಂಡ್ರಂತೆ. ದೇವರು ಸಂಜೆಯ ತಂಗಾಳಿಯಲ್ಲಿ ಬಂದನಂತೆ. ಆತನ ಸಪ್ಪಳವನ್ನು ಕೇಳಿ ಓಡಿ ಹೋದ್ರಂತೆ ಪ್ರಿಯರೇ. ಅವಾಗ ದೇವರು ಹೇಳಿದಂತೆ, ಆದಾಮನೇ ಎಲ್ಲಿದ್ದಿ? ಅವಾಗ ಆದಾಮ ಹೇಳಿದಂತೆ, ದೇವಾ ನೀನು ಬರುವ ಸಪ್ಪಳವನ್ನು ಕಂಡು ನಾವು ಬೆತ್ತಲೆ ಆಗಿದ್ದೇವೆಂದು ನಾವು ಏನು ಮಾಡಿದ್ದೇವೆ? ಅಡಗಿಕೊಂಡಿದ್ದೇವೆ. ದೇವರು ಹೇಳ್ದ, ನಾನು ತಿನ್ನಬಾರದಂತೇಳಿ ಹೇಳಿದ ಹಣ್ಣನ್ನು ನೀನು ಯಾಕೆ ತಿಂದಿ? ಯಾರ ಮಾತನ್ನು ಕೇಳಿ ತಿಂದಿ? ಆದಾಮ ಹೇಳ್ದ, ಸ್ವಾಮಿ ನೀನು ನನಗೆ ಕೊಟ್ಟ ಈ ಸ್ತ್ರೀ ಹೇಳಿದ, ಸ್ವಾಮಿ ನಾನಲ್ಲ, ಸೈತಾನನು ನನ್ನನ್ನು ಏನು ಮಾಡಿದನು? ಸರ್ಪವು ನನ್ನನ್ನು ವಂಚಿಸಿತು. ಪ್ರಿಯರೇ, ಯಾವಾಗ ಆದಾಮನು ಆ ಹಣ್ಣನ್ನು ತಿಂದನೋ ಅವನಲ್ಲಿರುವಂಥ ಜೀವವನ್ನು ಅವನು ಕಳೆದುಕೊಂಡನು. ಜೀವ ಅವನಲ್ಲಿ ಹೊರಗಡೆ ಹೋಯಿತು. ಅವನೊಳಗಡೆ ಏನು ಬಂತ ಹೇಳ್ರಿ? ಪಾಪವು ಪ್ರವೇಶಿಸಿತು. He lost life and sin entered in him. ದೇವರಿಗೆ ಅವಿಧೇಯನಾದ ಕಾರಣ ಅವನೊಳಗೆ ಪಾಪವು ಪ್ರವೇಶಿಸಿತು, ಜೀವವು ಅವನಿಂದ ಹೊರಟೋಯ್ತು. ಉಸಿರಿತ್ತಂಗೆ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಅವನು ಆತ್ಮಿಕವಾಗಿ ಸತ್ತು ಹೋದನು. ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆದಾಮನು ದೇವರು ಕೊಟ್ಟ ಜೀವವನ್ನು ಕಳೆದುಕೊಂಡನು. ಪ್ರೇರೆ, ನಾವು ಯಾವಾಗ ದೇವರ ಜೀವದಲ್ಲಿ ವಾಸಿಸ್ತೇವೋ ನಮ್ಮ ಶ್ರಮ ಪರಿಶ್ರಮ ಇರೋದಿಲ್ಲ, ವಿಶ್ರಾಂತಿ ಇರ್ತದ್ರಿ. ಆದಾಮನಿಗೆ ದೇವರು ಕೊಟ್ಟ ಜೀವದಲ್ಲಿ ಅವನು ಅವಿಧೇಯನಾಗುವ ತನಕ ಅವನಿಗೇನಿರಲಿಲ್ಲ ರೀ? ಕಷ್ಟ ಇರಲಿಲ್ಲ, ಬೆವರು ಸುರಿಸೋದಿರಲಿಲ್ಲ. ಅವನು ಯಾವಾಗ ತಿನ್ನಬಾರದು ಅಂತ ಹೇಳಿದ ಹಣ್ಣನ್ನು ತಿಂದನೋ ದೇವರು ಹೇಳ್ದ, ಈ ಭೂಮಿಗೆ ಶಾಪ ಬಂತು, ನೀನೇನು ಮಾಡು, ಇವತ್ತಿಂದ ಹೊಲದಲ್ಲಿ ಬೆವರು ಸುರಿಸಿ ಏನು ಮಾಡಬೇಕು? ಕಷ್ಟಪಟ್ಟು ಕೆಲಸ ಮಾಡಬೇಕು. ಅವಳೇ ನೀನೇನು ಮಾಡಬೇಕು? ನೀನು ಮಗುವನ್ನು ಇರಬೇಕಾದ್ರೆ ಬಹಳ ವೇದನೆಯಿಂದ ನೀನು ಮಗುವಿಗೆ ಜನ್ಮ ಕೊಡಬೇಕು. ಸರ್ಪವೇ, ನೀನು ಸೈತಾನನಿಂದ ಉಪಯೋಗಿಸಲ್ಪಟ್ಟದರಿಂದ ನೀನು ಇನ್ಮೇಲೆ ನಡೆಯೋದಿಲ್ಲ, ನೀನು ಇನ್ಮೇಲಿಂದ ಹೊಟ್ಟೆ ಮೇಲೆಯೇ ನಡಿಬೇಕು, ನೀನು ಮಣ್ಣೇ ತಿನ್ನಬೇಕು ಅಂತ ಹೇಳಿದನು ದೇವರು. ಕೇಳ್ರಿ, ಆದಾಮನು ದೇವರಿಗೆ ಅವಿಧೇಯನಾಗಿ ಆ ಹಣ್ಣನ್ನು ತಿಂದನು, ಅವನೊಳಗಿರುವಂಥ ಜೀವವು ಹೊರಟೋಯ್ತು ಪ್ರಿಯರೇ, ಜೀವವು ಹೊರಟೋಯ್ತು. ಅವನೊಳಗೆ ಇನ್ನು ಪಾಪವು ಪ್ರವೇಶಿಸಿತು. ಇದನ್ನು ನೋಡಿದ ದೇವರು ಹೇಳಿದ, ಓ ಇದೇ ರೀತಿ ನಾವು ಮನುಷ್ಯನು ಜೀವದಿಂದ ಇರದೇ ಇರುವುದು ಒಳ್ಳೆಯದಲ್ಲ ಅಂಥೇಳಿ ದೇವರೊಂದು ಪ್ರಣಾಳಿಕೆಯನ್ನು ಮಾಡಿದನು ಪ್ರಿಯರು. ದೇವರೇನು ಮಾಡಿದ್ದಾರೆ? ಒಂದು ಪ್ರಣಾಳಿಕೆಯನ್ನು ಮಾಡಿದರು. ಯೋಹಾನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದಿಕೊಳ್ಳೋಣ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 16. ಎಲ್ಲರೂ ಕೂಡ ನನ್ನ ಜೊತೆ ಹೇಳ್ರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ
ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 10ನೇ ವಚನ ಹೋದ್ರಿ. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ. ಕೇಳ್ರಿ. ಯೇಸು ಆ ಪರಲೋಕವನ್ನು ಬಿಟ್ಟು ಬಂದಾಗ, ತನ್ನ ಮಹಿಮೆಯನ್ನು ಬಿಟ್ಟು ಬಂದ, ತನ್ನ ಐಶ್ವರ್ಯವನ್ನು ಬಿಟ್ಟು ಬಂದ, ಎಲ್ಲವನ್ನ ಬಿಟ್ಟು ಬಂದರಿ. ಆದರೆ ಯೇಸು ಬರಬೇಕಾದ್ರೆ ಒಂದನ್ನು ಮಾತ್ರ ತೆಗೆದುಕೊಂಡು ಬಂದ. ಏನು ಗೊತ್ತಾರೆ? ಅದು ಜೀವವನ್ನು ತೆಗೆದುಕೊಂಡು ಬಂದ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 4ನೇ ವಚನವನ್ನು ಓದಿಕೊಳ್ಳೋಣ. ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 1 ವರ್ಸ್ 4. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಏನಿತ್ತಂತರಿ? ಜೋರಾಗಳ್ರಿ. ಆತನಲ್ಲಿ ಜೀವವಿತ್ತು. ಆ ಜೀವವು ಎಲ್ಲರೆಲ್ಲ ನನ್ನಿಂದ ಜೋರಾಗಳ್ರಿ. ಯೇಸುವಿನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಯೇಸು ಬರುವಾಗ ಜೀವವನ್ನು ತೆಗೆದುಕೊಂಡು ಬಂದರಿ. ಯಾಕೆ? ಆ ಒಂದು ಏದೇನ್ ತೋಟದಲ್ಲಿ ಆದಾಮನು ಏನನ್ನ ಕಳೆದುಕೊಂಡನ್ರಿ? ಜೋರಾಗೇಳ್ರಿ. ಯಾವ ಜೀವ? ತಂದೆಯಿಂದ ಕೊಟ್ಟಲ್ಪಟ್ಟಂಥ ಜೀವ. ಇವಾಗ ಯೇಸು ಸ್ವಾಮಿ ಅದೇ ತಂದೆಯ ಜೀವವನ್ನು ತನ್ನೊಳಗಿಟ್ಟುಕೊಂಡು ಬಂದಿದ್ದಾನೆ. ಯಾಕೆ? ಮನುಷ್ಯನಿಗೆ ಜೀವ ಸಮೃದ್ಧಿಯಾದ ಜೀವ. ಆತನನ್ನು ನಂಬುವ ಯಾವನು ನಾಶವಾಗದೆ ಎಲ್ಲರೂ ಜೀವ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವಿನಲ್ಲಿ ಏನಿತ್ತು? ಜೀವ. ಎಲ್ಲ ಹೇಳ್ರಿ ಜೀವ. ಹೇಳ್ರಿ ಜೀವ. ಆದಾಮನೊಳಗೆ ಏನಿತ್ರಿ? ಜೀವ ಇತ್ತು. ಅವನ ಜೀವವನ್ನು ಕಳೆದುಕೊಂಡು ಅವನೊಳಗೆ ಏನು ಬಂತು? ಪಾಪ. ಇವಾಗ ಆ ಪಾಪವನ್ನು ತೆಗೆದುಹಾಕ್ಬೇಕಂದ್ರೆ ಯೇಸು ಆ ಕಲ್ವಾರಿ ಶಿಲುಬೆ ಮೇಲೆ ಹೋದನು. ಯೇಸುವಿನಲ್ಲಿ ಏನಿತ್ತು? ಹೇಳ್ರಿ, ಯೇಸುವಿನಲ್ಲಿ ಏನಿತ್ತು? ಆದಾಮನಲ್ಲಿ ಏನಿದೆ? ಜೀವ ಇತ್ತು. ಜೀವ ಹೋಗಿ ಏನು ಬಂದಿದೆ ಇವಾಗ? ಪಾಪ. ಆದಾಮನು ಕಳೆದುಕೊಂಡಂಥ ಆ ತಂದೆಯ ಜೀವವನ್ನು ಯೇಸು ತೆಗೆದುಕೊಂಡು ಬಂದರೆ, ಆದಾಮನಲ್ಲಿದ್ದ ಆ ಪಾಪವನ್ನು ಯೇಸು ಆ ಕಲ್ವಾರಿ ಶಿಲುಬೆ ಮೇಲೆ ತೆಗೆದುಕೊಂಡ. ಹಲ್ಲೆಲೂಯಾ. 2 ಕೊರಿಂಥಿ 5:21 ವಚನ ಹೇಳ್ತದೆ, ಪಾಪ ಜ್ಞಾನವಿಲ್ಲದ ಆತನನ್ನು ದೇವರು ಪಾಪ ಸ್ವರೂಪಿಯಾಗ ಮಾಡಿದನು. ನಾವು ದೇವರ ಸ್ವರೂಪದಲ್ಲಿದ್ದೀವ್ರಿ. ದೇವರು ಹೆಂಗೆ ಉಂಟು ಮಾಡಿದಾರೆ ನಮ್ಮನ್ನು? ಆತನ ಸ್ವರೂಪ. ಎಲ್ಲ ಆತನ ಸ್ವರೂಪ. ಆದರೆ ಯಾವಾಗ ಆದಾಮನು ಸೈತಾನನಿಂದ ವಂಚಿಸಲ್ಪಟ್ಟನೋ ದೇವರ ಸ್ವರೂಪ ಹೋಯಿತು, ಪಾಪ ಸ್ವರೂಪ ಅವನ ಮೇಲೆ ಬಂತ್ರಿ. ಹೋದ್ರಿ 2 ಕೊರಿಂಥಿ 5:21, 2 Corinthians 5:21. ಬೇಗ ಹೋದ್ರಿ. ನಾವು ಆತನಲ್ಲಿ ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ದೇವರಿಗೆ. ಎಲ್ಲ ಹೇಳ್ರಿ, ಯೇಸು ಕ್ರಿಸ್ತನಲ್ಲಿ. ಜೋರಾಗಿ ಹೇಳ್ರಿ. ಯಾರು? ನಾವೆಲ್ಲರೂ. ಎಲ್ಲ ಹೇಳ್ರಿ, ನಾವೆಲ್ಲರೂ. ಎಲ್ಲರೂ ಜೋರಾಗಿ, ನಾವೆಲ್ಲರೂ. ಆದಾಮನು ಕೂಡ ಸೇರಿ ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ, ಎಲ್ಲ ಹೇಳ್ರಿ, ಸಮರ್ಪಕರಾದ ನೀತಿ ಸ್ವರೂಪಿಗಳು. ಯಾಕೆ ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ಮಾಡಲಿಕ್ಕೆ ದೇವರು ಬಂದಂದರೆ, ಆ ಆದಾಮನು ಏದೇನ್ ತೋಟದಲ್ಲಿ ದೇವರ ಸ್ವರೂಪ, ಆ ನೀತಿಯನ್ನು ಕಳೆದುಕೊಂಡ. ಆ ನೀತಿಯ ಸ್ವರೂಪವನ್ನು ಕಳೆದುಕೊಂಡ ಆತನು ನೀತಿಯಾದ ಯೇಸು ನಮಗೋಸ್ಕರ ಪಾಪ ಸ್ವರೂಪಿಯಾದನು. ಹಲ್ಲೆಲೂಯಾ. ಓದೋಣ. ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು, ಯಾರನ್ನು? ಯೇಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನಾವು ಯಾರ ಸ್ವರೂಪ ರೀ? ದೇವರ ಸ್ವರೂಪ. ಆದರೆ ಯಾವಾಗ ಆದಾಮನು ತಿನ್ನಬಾರದ ಹಣ್ಣನ್ನು ತಿಂದನೋ ಅವನು ದೇವರ ಸ್ವರೂಪನ ಕಳೆದುಕೊಂಡ.
ದೇವರು ಕೊಟ್ಟ ನೀತಿಯ ವಸ್ತ್ರವನ್ನು ಆತನು ಕಳೆದುಕೊಂಡರಿ. ಅದಕ್ಕಾಗಿ ತಪ್ಪಿ ಹೋದ ಕುಮಾರನ ಬಗ್ಗೆ ನಾವು ನೋಡ್ತೇವೆ. ಆ ಮಗನು ಓಡಿ ಹೋಗ್ಬಿಟ್ಟಂತೆ ತಂದೆಯಿಂದ. ತಿರುಗಿ ಬಂದ. ತಂದೆ ಹೇಳ್ತಾನೆ, ಇವನು ಪೋಲಿ ಆಗಿದ್ದನು, ಸತ್ತು ಹೋಗಿದ್ದನು, ಇವಾಗ ಬದುಕುವವನಾಗಿದ್ದಾನೆ. ಅವನಿಗೇನು ಮಾಡದಂತೆ ತಂದೆ ಒಳ್ಳೆ ನಿಲುವಂಗಿಯನ್ನು ಹಾಕಿದಂತೆ, ಉಂಗುರವನ್ನು ಹಾಕಿದಂತೆ. ಯಾವ ನಿಲುವಂಗಿ ಅದು? ನೀತಿಯ ನಿಲುವಂಗಿ. ಯಾವ ಉಂಗುರ? ಅಧಿಕಾರದ ಉಂಗುರ. ಇವಾಗ ನಮ್ಮ ಕರ್ತನಾದ ಯೇಸು ಬರಬೇಕಾದ್ರೆ ಏನು ತೆಗೆದು ಬಂದ? ಜೀವವನ್ನು ತೆಗೆದುಕೊಂಡು ಬಂದ. ಇವಾಗ ನಮ್ಮ ಪಾಪ, ಆದಾಮನಿಂದ ಹಿಡಿದ ಎಲ್ಲ ಪಾಪವನ್ನು ಆತನು ತೆಗೆದುಕೊಂಡನು ಪ್ರಿಯರೇ. ಆತನಲ್ಲಿದ್ದ ಜೀವವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಯೇಸು ಕಲ್ವಾರಿ ಶಿಲುಬೆ ಮೇಲೆ ಸತ್ತನು, ಹೂಣಲ್ಪಟ್ಟನು. ಆತನು ತಿರುಗಿ 3ನೇ ದಿನ ಅದೇ ತಂದೆಯ ಜೀವದಿಂದ ಮತ್ತೆ ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯಾ. ಎಬ್ಬಿಸಲ್ಪಟ್ಟ ಮೇಲೆ ದೇವರು ಯೇಸು ಏನು ಮಾಡಿದ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ ಓದೋಣ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ. ಇದನ್ನು ಹೇಳಿ ಅವರ ಮೇಲೆ ಊದಿ. ಅವರ ಮೇಲೆ, ಯಾರ ಮೇಲೆ? ಶಿಷ್ಯರ ಮೇಲೆ ಯೇಸು ಸ್ವಾಮಿ ಏನು ಮಾಡಿದಂತೆ ಎಲ್ಲರೂ ಹೇಳ್ರಿ, ಜೋರಾಗಿ ಹೇಳ್ರಿ. ಏದೇನ್ ತೋಟದಲ್ಲಿ ತಂದೆಯಾದ ದೇವರು ಆದಾಮನ ಮೂಗಿನಲ್ಲಿ ಏನು ಮಾಡಿದ? ಜೀವ ಶ್ವಾಸವನ್ನು ಏನು ಮಾಡಿದ? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಓದಿದ. ಇವಾಗ ಪುನರುತ್ಥಾನನಾದ ಯೇಸು ತನ್ನ ಶಿಷ್ಯರ ಬಳಿಗೆ ಬಂದು ಅವರಿಗೆ ಹೇಳಿ, ಅವರ ಮೇಲೆ ಏನು ಮಾಡಿದಂತೆ? ಊದಿ. ಅವರಿಗೇನು ಹೇಳಿದಂತೆ? ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಹಲ್ಲೆಲೂಯಾ. ರಿಸೀವ್ ದ ಹೋಲಿ ಸ್ಪಿರಿಟ್. ಊದಿ ಏನು ಹೇಳ್ದ ಅವರಿಗೆ? ಪವಿತ್ರಾತ್ಮನನ್ನು ತಕ್ಕೊಳ್ಳಿರಿ. ಇದನ್ನು ಕೇಳಿದ ಶಿಷ್ಯರು ನೋಡ್ರಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಅದರ 1-2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿನಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ಪರಿಶುದ್ಧಾತ್ಮನು ತಮಗೆ ಅವರವರಿಗೆ ಕೊಡುವ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಅವ್ರು ಏನ್ ಮಾಡಿದ್ರಂತರಿ? ಆದಾಮನು ಕೂಡ ಏನ್ ಮಾಡ್ದ? ಯಾರೊಟ್ಟಿಗೆ ಮಾತಾಡ್ದ? ದೇವರೊಟ್ಟಿಗೆ ಮಾತಾಡಿ ಲೋಕದೊಟ್ಟಿಗೆ ಮಾತಾಡ್ದ. ಯೇಸು ಹೇಳ್ದ, ಅವರ ಮೇಲೆ ಊದಿ ನೀವು ಪವಿತ್ರಾತ್ಮ ವರವನ್ನು ತಕ್ಕೊಳ್ರಿ ಅಂತ ಹೇಳ್ದ. ಇವಾಗ ಈ ಮೇಲ್ಮನೆ ಮಾಳಿಗೆಯಲ್ಲಿ, ಮೇಲಂತಸ್ತಿನಲ್ಲಿ 120 ಜನ ಶಿಷ್ಯರು ಕಾಯ್ತಾ ಇದ್ದಾರ್ರಿ. ಯಾಕೆ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 4,000 ವರ್ಷ ದೇವರು ಮೌನವಾಗಿದ್ದನು. ಪರಲೋಕ ಕಾಯ್ತಾ ಇತ್ತು, ದೇವರು ಕಾಯ್ತಾ ಇದ್ದ. ಓ ಮನುಷ್ಯನು ಕಳೆದುಕೊಂಡಂತ ಆ ಜೀವವನ್ನು ಯಾವಾಗ ತಿರುಗಿ ಕೊಡೋಣ? ಆದಾಮನಿಗೆ ದೇವರು ಏನು ಮಾಡ್ದ? ಮೂಗಿನಲ್ಲಿ ಊದಿದ. ಇವಾಗ ಮೆಲ್ಲಗೆ ಅಲ್ಲ ಪ್ರಿಯರೇ, ಯಾಕಂದರೆ 1 ವರ್ಷ, 100 ವರ್ಷ ಅಲ್ಲ, 200 ವರ್ಷ ಅಲ್ಲ, ಸುಮಾರು 4,000 ವರ್ಷ ದೇವರು ಕಾಯ್ತಾ ಇದ್ದನು ಆತನು ಕೊಟ್ಟ ಜೀವವನ್ನು ತಿರುಗಿ ಮನುಷ್ಯನೊಳಗೆ ಇಡಲಿಕ್ಕೆ. ಅದಕ್ಕೆ ಈ ಸಾರಿ ದೇವರು ಮನುಷ್ಯನ ಮೇಲೆ ಪವಿತ್ರಾತ್ಮನನ್ನು, ಆ ಜೀವವನ್ನು ಸುಮ್ಮನೆ ಕಳಿಸ್ತಿಲ್ಲ. ಬಿರುಗಾಳಿ ಬೀಸುತ್ತದೋ ಎಂಬಂತೆ ದೇವರು ಆ ಪವಿತ್ರಾತ್ಮನನ್ನು ಅವರ ಮೇಲೆ ಕಳಿಸಿದನಂತೆ. ಪ್ರಿಯರೇ, ಪವಿತ್ರಾತ್ಮನನ್ನು ಹೊಂದಿಕೊಂಡವರು, ಜೀವವನ್ನು ಹೊಂದಿಕೊಂಡವರು, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಅವರು ಅನ್ಯ ಭಾಷೆಯಲ್ಲಿ ದೇವರೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಅನ್ಯ ಭಾಷೆಯಲ್ಲಿ ಮಾತಾಡುವ ಯಾರೊಟ್ಟಿಗೆ ಮಾತಾಡ್ತಾನೆ? ದೇವರೊಟ್ಟಿಗೆ ರಹಸ್ಯಗಳನ್ನು ಮಾತಾಡುವವನಾಗಿದ್ದಾನೆ.
ಆದಾಮನು ದೇವರೊಟ್ಟಿಗೆ ಮಾತಾಡಿ ಲೋಕದೊಟ್ಟಿಗೆ ಮಾತಾಡದ, ಲೋಕ ಅವನ ಮಾತಿಗೆ ವಿಧೇಯತೆ ತೋರಿಸಿತು ಪ್ರಿಯರೇ. ಈಗ ಈ ಅಪೋಸ್ತಲರು, ಯೇಸುವಿನ ಶಿಷ್ಯರು ಆ ಮೇಲ್ಮನೆ ಮಾಳಿಗೆಯಲ್ಲಿ ಪವಿತ್ರಾತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತಾಡಿದರು. ಅನ್ಯ ಭಾಷೆಯಲ್ಲಿ ಮಾತಾಡುವವರು ದೇವರೊಟ್ಟಿಗೆ ಮಾತಾಡುವವರಾಗಿದ್ದಾರೆ. ಅನ್ಯ ಭಾಷೆಯಲ್ಲಿ ಮಾತಾಡಿದ ಶಿಷ್ಯರು ದೇವರೊಟ್ಟಿಗೆ ಮಾತಾಡಿ ಅಲ್ಲಿ ಬಂದಂಥ ಜನರೊಟ್ಟಿಗೆ ಮಾತಾಡಿದರು ಪ್ರಿಯರೇ. ಯಾವಾಗ ಪೇತ್ರನು ಎದ್ದು ನಿಂತುಕೊಂಡು ಪವಿತ್ರಾತ್ಮ ಭರಿತನಾಗಿ ಅಲ್ಲಿ ಸುವಾರ್ತೆನ ಸಾರಿದನೋ, ಬೈಬಲ್ ಹೇಳುತ್ತದೆ ಸುಮಾರು 3,000 ಜನರು ರಕ್ಷಣೆಯನ್ನು ಹೊಂದಿದರು. ಹಲ್ಲೆಲೂಯಾ. ಆಮೇಲೆ 5,000 ಜನ, ಆಮೇಲೆ ಗುಂಪು ಜನರು ರಕ್ಷಣೆಯ ಮಾರ್ಗದಲ್ಲಿ ಬಂದರು. ಯಾಕೆ? ಅವರೊಳಗೆ ಜೀವ ಬಂತು. ಯಾರ ಜೀವ? ಪರಿಶುದ್ಧಾತ್ಮನೇ ಆ ಜೀವವಾಗಿದ್ದಾನೆ, ಪವಿತ್ರಾತ್ಮನೇ ಆ ಜೀವವಾಗಿದ್ದಾನೆ. ಯೇಸು ಹೇಳ್ದ, ನಾನು ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ಅಭಿಷೇಕಿಸುತ್ತೇನೆ. ಸ್ನಾನಿಕನಾದ ಯೋಹಾನನು ಯೇಸುವಿನ ಕುರಿತು ಸಾಕ್ಷಿ ಹೇಳ್ದ, ಆತನು ಬಂದಾಗ ಆತನು ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮ್ಮನ್ನು ಅಭಿಷೇಕಿಸುತ್ತಾನೆ. ಯೇಸು ಹೇಳ್ದ, ನಾನು ಮಾತಾಡುವ ಮಾತುಗಳು ಜೀವವಾಗಿಯೂ ಆತ್ಮವಾಗಿಯೂ ಅವೇ. ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತರಾದವರು ಜೀವವನ್ನು ಹೊಂದಿಕೊಂಡು ಅವರು ಅನ್ಯ ಭಾಷೆಯಲ್ಲಿ ಮಾತಾಡಿದ್ರಂತೆ ಪ್ರಿಯರೇ. ಭಾಳ ಜನ ಹೇಳ್ತಾರೆ, ಏನು ಬ್ರದರ್ ಇದು ಅನ್ಯ ಭಾಷೆ? ಯಾವಾಗಲೂ ಓರ್ರ ಬರ ಅಂತಿರ್ತಾರೆ. ನಿಮಗೆ ಬಂದತ್ತ ಡೌಟು? ಭಾಳ ಜನ ಕೇಳ್ತಾರೆ, ಏನು ಬ್ರದರ್ ಇದು ಅನ್ಯ ಭಾಷೆ? ನೋಡ್ರಿ, ಇದನ್ನು ಆ್ಯಕ್ಚುಲಿ ಅನ್ಯ ಭಾಷೆ ಅನ್ನೋದಿಲ್ಲ, ಅದನ್ನು ಅಗ್ನಿ ಭಾಷೆ ಅಂತಾರೆ ಪ್ರಿಯರೇ. ಏನಂತಾರೆ? ಅಗ್ನಿ ಭಾಷೆ. ಆದಾಮನು ಸ್ವಂತ ಭಾಷೆಯಿಂದ ಮಾತಾಡಿ ಸೈತಾನನಿಂದ ವಂಚಿಸಲ್ಪಟ್ಟು ಜೀವವನ್ನು ಕಳೆದುಕೊಂಡ. ಆದರೆ ಇವಾಗ ದೇವರು ಮನುಷ್ಯರಿಗೆ ಇವಾಗ ಜೀವವನ್ನು ಕೊಡ್ತಾ ಇದ್ದಾನೆ. ಇವಾಗ ಭಾಷೆ ಚೇಂಜ್ ಮಾಡ್ತಾ ಇದ್ದಾನೆ. ಯಾವ ಭಾಷೆ ಗೊತ್ತಾ? ಇದು ಪರಲೋಕದ ಭಾಷೆ, ಇದು ಅಗ್ನಿಯ ಭಾಷೆ. ಈ ಭಾಷೆಯನ್ನು ಮಾತಾಡಿದರೆ ಮನುಷ್ಯರಿಗೂ ಅರ್ಥ ಆಗೋದಿಲ್ಲ, ಸೈತಾನನಿಗೂ ಅರ್ಥ ಆಗೋದಿಲ್ಲ. ಇದು ಕೇವಲ ದೇವರಿಗೆ ಮಾತ್ರ ಅರ್ಥ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವ ನದಿಗಳು. ನೀನು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ದೇವರೊಟ್ಟಿಗೆ ಮಾತಾಡ್ತಾ ಇದ್ದಿ, ರಹಸ್ಯಗಳನ್ನು ಮಾತಾಡ್ತಾ ಇದ್ದಿ, ನಿನ್ನೊಳಗೆ ಜೀವ ತುಂಬಲ್ಪಡ್ತದೆ. ಈಗ ನೀನು ಮಾಡುವ ಪ್ರಾರ್ಥನೆ ಸೈತಾನನಿಗೆ ಅರ್ಥ ಆಗೋದಿಲ್ಲ, ಕೇವಲ ದೇವರಿಗೆ ಮಾತ್ರ ಅರ್ಥ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವಾಗ ವಾಣಿಗಳಲ್ಲಿ ಮಾತಾಡ್ತೇವೋ ನಾವು ದೇವರೊಟ್ಟಿಗೆ ಮಾತಾಡ್ತೇವೆ, ಅದು ಸೈತಾನನಿಗೆ ಅರ್ಥವಾಗೋದಿಲ್ಲ ಪ್ರಿಯರೇ. ಯಾವ ಅಳತೆಗೆ ನೀನು ಅನ್ಯ ಭಾಷೆಯಲ್ಲಿ ಮಾತಾಡ್ತೀಯೋ ಆ ಅಳತೆಯಲ್ಲಿ ನೀನು ಜೀವವನ್ನು ಹೊಂದಿಕೊಳ್ತಿ. ನೀನು ಯಾವ ಅಳತೆಗೆ ಅನ್ಯ ಭಾಷೆಯನ್ನು ಮಾತಾಡ್ತೀಯೋ ಆ ಅಳತೆಗೆ ಜೀವವನ್ನು ನೀನು ಹೊಂದಿಕೊಳ್ತಿ. ಹಲ್ಲೆಲೂಯಾ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್. ದೇವರವರನ್ನು ಅನ್ಯ ಭಾಷೆ, ಅಗ್ನಿ ಭಾಷೆಯಲ್ಲಿ ತುಂಬಿಸಿದನು ಪ್ರಿಯರೇ. ಯಾವಾಗ ಸುಮ್ಮನೆ ಉಜ್ಜೀವನ ಬರೋದಿಲ್ಲರಿ, ನಾವು ಯಾವಾಗ ದೇವರ ಜೀವದಿಂದ ತುಂಬಿಸಲ್ಪಡ್ತೇವೋ, ದೇವರ ಜೀವದಿಂದ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಪವಿತ್ರಾತ್ಮನಿಂದ ನಾವು ಪ್ರಾರ್ಥಿಸ್ತೇವೋ, ಆವಾಗ ನಮ್ಮೊಳಗೆ ಜೀವ ಬರ್ತದೆ. ಆವಾಗ ಮಾತ್ರ ನಾವು ಜೀವನವನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ 9 ವರಗಳಲ್ಲಿ ಒಂದು ವರ ವಾಣಿಗಳನ್ನು ಮಾತಾಡುವ ವರ. ಈ ಒಂದು ವರ ಆಯ್ತಲ್ಲ, ಬೇರೆ 8 ವರಗಳಿಗೆ ಚಾನಲ್. ಈ ಒಂದು ವರ ಇದ್ದರೆ ಆ 8 ವರಗಳನ್ನು ಕೂಡ ನಾವು ಆಪ್ರೇಟ್ ಮಾಡ್ಬೋದು ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ವಾಣಿಗಳನ್ನು ಮಾತಾಡೋ ವರ ಆಯ್ತಲ್ಲ, ಇಟ್ಸ್ ಲೈಕ್ ಎ ಫೌಂಟೇನ್, ಒಂದು ಬುಗ್ಗೆ ಇದ್ದಂತೆ. ಅದರಿಂದ ನೀರು ಬರ್ತಾನೆ ಇರ್ತದೆ. ನೀನು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ, ಯಾರ ಹತ್ರ ಮಾತಾಡ್ತಿದ್ದಿ? ದೇವರೊಟ್ಟಿಗೆ ಮಾತಾಡ್ತಿದ್ದಿ. ನೀನು ಜೀವವನ್ನು ಹೊಂದಿಕೊಳ್ತಿ. ಯಾವ ಜೀವ? ದೇವರ ಜೀವ, ಡಿವೈನ್ ಲೈಫ್. ಆ ಜೀವ ನಿನ್ನೊಳಗಿದ್ದಾಗ ಸೈತಾನನ ಏನು ಬರ್ತಾನಂತರಿ? ಕೊಲ್ಲುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನಂತ. ಆದರೆ ಯೇಸು ಯಾವುದಕ್ಕೆ ಬಂದಂತರಿ? ಜೀವ. ಆ ಜೀವ ನಿನ್ನೊಳಗಿದ್ದಾಗ ಸೈತಾನ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಇಂಪಾರ್ಟೆಂಟ್ ರೀ. ನಾವು ಜೀವವನ್ನು ಹೊಂದಿ ಜೀವಿಸುವವರಾಗಿರಬೇಕು.
ಆಮೇನ್. ನಾವು ಅನ್ಯ ಭಾಷೆಯಲ್ಲಿ ಮಾತಾಡುವವರಾಗಿರ್ಬೇಕು. ಪೌಲ ಹೇಳ್ದ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತಾಡೋದ್ರಿಂದ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ನಾನು ನಿಮ್ಮೆಲ್ಲರಿಗಿಂತ ಏನು ಮಾಡ್ತೇನೆ? ಅದಕ್ಕೆ ನೋಡ್ರಿ, ಪೌಲನು ಮಾಡಿದ ಸೇವೆ ಬೇರೆ ಅಪೊಸ್ತಲರು ಮಾಡಲಿಕ್ಕಾಗಲಿಲ್ಲ. ಪೌಲನು ಬರೆದಂಥ ಪತ್ರಿಕೆಗಳು ಬೇರೆ ಅಪೊಸ್ತಲರು ಬರಲಿಕ್ಕೆ ಆಗಲಿಲ್ಲ. ಒಂದು ಸ್ಥಳದಲ್ಲಿ ಪೇತ್ರನು ಹೇಳ್ತಾನೆ, ಅಯ್ಯೋ, ಪೌಲನು ಬರೆದ ಪತ್ರಿಕೆಗಳು ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂಥ ಅಳತೆಯಲ್ಲಿ, ಅಂಥ ಲೆವೆಲ್ಗೆ ಪೌಲನು ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನ್ರಿ. ಅಂಥ ಲೆವೆಲ್ಗೆ ಆತನ ಅನ್ಯ ಭಾಷೆ ಮಾತಾಡಿದ್ದರಿಂದ ದೇವರು ಅಂಥ ಲೆವೆಲ್ಗೆ, ಅಂಥ ಅಳತೆಗೆ ಆತನಿಗೆ ಪ್ರಕಟಣೆಗಳನ್ನು ಕೊಟ್ಟನು. ಇವತ್ತು ನಾರಕರಲ್ಲಿ 3 ಭಾಗ ಪೌಲನು ಬರೆದಂಥ ಪತ್ರಿಕೆಗಳು ಪ್ರಿಯರೇ ಸಭೆಗಳನ್ನು ಉಜ್ಜೀವನಗೊಳಿಸ್ತಾ ಇದೆ, ಸಭೆಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸಭೆಗಳ ಜನರು ಪೌಲನ ಪತ್ರಿಕೆಗಳನ್ನು ಓದಿ ತಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ತಾ ಇದೆ. ಕಾರಣ, ಪೌಲನು ಎಲ್ಲರಿಗಿಂತ ಹೆಚ್ಚಾಗಿ ಏನು ಮಾಡಿದಂತರಿ? ವಾಣಿಗಳಲ್ಲಿ ಮಾತಾಡಿದನು. ಹಲ್ಲೆಲೂಯಾ. ಮೋಶೆ ದೇವರೊಟ್ಟಿಗೆ ಮಾತಾಡಿದನು, ಆತನ ಮುಖ ಏನಾಯ್ತು ರೀ? ಪ್ರಕಾಶಗೊಳ್ಳಿತು. ಆಮೇನ್. ಏನು ಪಾಸ್ಟ್ರೆ ಇದು ಬರೀ ಓರ್ರಾ ಬರ ಅಂತಿರ್ತಾರೆ ನೋಡ್ರಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 'ಓದೋಣ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ ಅದರ 10ನೇ ವಚನ ಓದ್ರಿ. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಪ್ರಕಟಿಸುತ್ತಾನಲ್ಲ ಇತ್ಯಾದಿ. ಹೌದು ಹೌದು. ಮಾತಿನವರು, ತೊದಲೆ ಮಾತಿನವರು, ಅನ್ಯ ಭಾಷಿಗಳು ಇವರ ಮೂಲಕವಾಗಿಯೇ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಆತನು ಮೊದಲು ಇದೇ ನಿಮಗೆ, ಇದು ಅಂತ ಹೇಳಿಲ್ಲ ಆತನು. ಇದೇ ಅಂದ್ರೆ ಏನು? ಆಪ್ಷನ್ ಇಲ್ಲ ಅಲ್ಲಿ. ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ. ಬಳಲಿದವರನ್ನು ವಿಶ್ರಮಗೊಳಿಸಿರಿ. ನಿಮಗೆ ಅನುಕೂಲವಾದ ಉಪಶಮನವು ಇದೆ. ಇದು ಕೂಡ ಅಂತ ಹೇಳಿಲ್ಲ, ಇದೇ ಎಂದು ಹೇಳಿದಾಗ ಇವರೆಲ್ಲರೂ ಕೇಳಲೊಲ್ಲದೆ ಹೋದರು. ಪ್ರಿಯರೇ, ಇವಾಗ ಕೇಳ್ರಿ, ಈ ವಾಕ್ಯದ ಸಾರಾಂಶ ನಿಮ್ಗೆ ಹೇಳ್ತೀನಿ. ಈ ಮೆಸೇಜ್ ಟ್ರಾನ್ಸ್ಲೇಷನಲ್ಲಿ ಓದಿದ್ರೆ 11ನೇ ವಚನ ಹಾಕ್ರಪ್ಪ. 10ನೇ ವಚನ. ಡಾ 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 ಬ್ಲಾ 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 ಬ್ಲಾ, ದಟ್ಸ್ ಎ ಗುಡ್ ಲಿಟಿಲ್ ಗರ್ಲ್, ದಟ್ಸ್ ಎ ಗುಡ್ ಲಿಟಿಲ್ ಬಾಯ್. ಆಮೇಲೆ ಬಟ್ ದಟ್ಸ್ ಎಕ್ಸಾಕ್ಟ್ಲಿ ಹೌ ಯು ವಿಲ್ ಬಿ ಅಡ್ರೆಸ್ಡ್. ಗಾಡ್ ವಿಲ್ ಸ್ಪೀಕ್ ಟು ದಿಸ್ ಪೀಪಲ್ ಇನ್ ಬೇಬಿ ಟಾಕ್. ಇಲ್ಲ ಹೇಳ್ರಿ, ಯಾವ ಭಾಷೆ ಅಂತೆ? ಮಗುವಿನ ಭಾಷೆ. ನನ್ನ ಭಾಷೆ, ನನಗೆ ಹುಟ್ಟಿದ ಮಗುವಿನ ಭಾಷೆ ಒಂದೇನಾ? ಹೇಳ್ರಿ, ನನ್ನ ಮಗ ಹೆಂಗೆ ಮಾತಾಡ್ತಾನೆ? ಸ್ಟಾರ್ಟಿಂಗ್ ಹೆಂಗೆ ಮಾತಾಡ್ತಾನೆ? ಅವ್ರ ಅಮ್ಮನ ಕರಿಬೇಕಾದ್ರೆ ಹೆಂಗೆ ಕರಿತಾನೆ? ಮಾ ಅಂತಾನೆ. ಅಮ್ಮ ಅಂತಾನ ಹುಟ್ಟಿದ್ಕೊಳ್ಳೆ? ಏನಮ್ಮ ಜಾನ್ಸಿ ಹಂಗೆ ಅಂದೇನಮ್ಮ ಹಾಲನ್ನು ಏನಂದ? ಇವಾಗ ಅವ್ರು ಮಾ ಅಂತಾನೆ, ಇವಾಗ ಹಂಗೆ ಅಂತಾನೆ ಅಲ್ಲಮ್ಮ. ಇನ್ನು ಸ್ವಲ್ಪ ಜನ ಡಾ ಅಂದರೆ ಡ್ಯಾಡಿ. ಇಲ್ಲಿ ಕೂಡ ಹೇಳ್ತದೆ, ನಮಗೆ ದೇವರು ತೊದಲು ನುಡಿಯನ್ನು ಕೊಟ್ಟಿದ್ದಾನಂತೆ. ಇವಾಗ ಕೇಳ್ರಿ, ನಾವು ಊರಿಗೆ ಹೋಗ್ಬೇಕಾದ್ರೆ ನನ್ನ ಮಗ ಅಂತಾನೆ ಮಾ ಅಂತಾನೆ. ನಮ್ಮ ಹೆಂಡ್ತಿ ಏನು ಮಾಡ್ತಾಳೆ? ಅವನಿಗೆ ಹಾಲು ಕುಡಿಸ್ತಾಳೆ. ನನ್ನ ಮಗ ಮತ್ತೆ ಮಾ ಅಂತಾನೆ, ಮತ್ತೆ ಇನ್ನೊಂದ್ಸಲ ಹಾಲು ಕುಡಿಸ್ತಾಳೆ. ಮತ್ತೆ ಮಾ ಅಂತಾನೆ, ನನ್ನ ಹೆಂಡ್ತಿ ಅವಾಗ ನೀರು ಕುಡಿಸ್ತಾಳೆ. ಮತ್ತೆ ಅವನು ಮಾ ಅಂತಾನೆ, ನನ್ನ ಹೆಂಡ್ತಿ ಬಿಸ್ಕೆಟ್ ಕೊಡ್ತಾಳೆ. ಮತ್ತೆ ಮಾ ಅಂತಾನೆ, ಏನೋ ಅವನು ಏನು ಮಾಡಿರ್ತಾನೆ? ಸುಸ್ಸು ಮಾಡಿರ್ತಾನೆ. ನನ್ನ ಹೆಂಡ್ತಿಗೆ ಎಲ್ಲ ಗೊತ್ತಾಗ್ತದೆ, ಎಷ್ಟು ಮಾತಾಡ್ತಿದ್ದಾನೆ ನನ್ನ ಮಗ. ಒಂದೇ ಭಾಷೆ, ಒಂದೇ ಪದ, ಒಂದೇ ಅಕ್ಷರ. ಹೇಳ್ರಿ ಎಷ್ಟು? ಮಾ ಅಂದರೆ ಏನು ಕೊಡ್ತಾಳೆ? ಹಾಲು ಕೊಡ್ತಾಳೆ. ಮಾ ಅಂದರೆ ಏನು ಕೊಡ್ತಾಳೆ? ನೀರು ಕೊಡ್ತಾಳೆ. ಮಾ ಅಂದರೆ ಏನು ಮಾಡ್ತಾಳೆ? ಕ್ಲೀನ್ ಮಾಡ್ತಾಳೆ. ಒಂದೇ ಅಕ್ಷರ. ಆದರೆ ನನ್ನ ಹೆಂಡ್ತಿಗೆ ಎಲ್ಲವೂ ಏನಾಗ್ತದೆ ರೀ?
ನಿಮಗೆ ಅರ್ಥ ಆಗ್ತದಿಲ್ಲ ತಾಯಂದಿರಿಗೆ? ಅರ್ಥ ಆಗ್ತದಿಲ್ಲ ನಮ್ಮ ಯಶೋದಾಗ ಜಾಸ್ತಿ ಅರ್ಥ ಆಗುತ್ತೆ ಬಿಡ್ರಿ. ಅವ್ರ ಮಗ ಇದ್ದಾನೆ, ಅವ್ರ ಮಗ ಮ್ಯಾ ಅಂದ್ರೆ ಸಾಕು ಬಿಸ್ಕೆಟ್ ಕೊಡ್ತಾಳೆ, ಮತ್ತೆ ಬಿಸ್ಕೆಟ್ ಇದ್ದಾನೆ ಮತ್ತೆ ಮ್ಯಾ ಅಂತ ಅವನು ಕೊಡ್ತಾನೇ ಇರ್ತಾಳೆ ನಮ್ಮ ತಂಗಿ. ನಾನು ಊರಿಗೆ ಹೋದಾಗ ಹೇಳ್ತಾಳೆ ಬರೇ ತಿಂತಿರ್ತಾನಂತ ಹೇಳ್ತಾಳೆ. ಆದರೆ ತಾಯಿಗೆ ಏನು ಅರ್ಥ ಆಗ್ತದೆ? ಈ ಮಗುವಿನ ಭಾಷೆ, ಬೇಬಿ ಟಾಕ್ ಅರ್ಥ ಆಗ್ತದಿಲ್ಲ ಹೇಳ್ರಿ. ಸ್ವಲ್ಪ ಜನ ಹೇಳ್ತಾರೆ, ಬ್ರದರ್ ಏನು ಅನ್ಯ ಭಾಷೆ ಬ್ರದರ್, ನನಗೆ ಅನ್ಯ ಭಾಷೆ ಮಾತಾಡಲಿಕ್ಕೆ ನಾಚಿಕೆ ಆಗ್ತದೆ ಬ್ರದರ್ ಅಂತಾರೆ. ನನಗೆ ಅನ್ಯ ಭಾಷೆ ಮಾತಾಡಲಿಕ್ಕೆ ಮುಜುಗರ ಆಗ್ತದೆ ಬ್ರದರ್. ಏನು ಬ್ರದರ್ ಯಾವಾಗಲೂ ಬರ ಶಕಟ ಬಲ ಅಂತಿರ್ತಾರೆ ಬ್ರದರ್. ಒಂದೇ ಭಾಷೆ ಬ್ರದರ್. ದೇವರಿಗೆ ಸ್ತೋತ್ರ, ಅದು ಒಂದೇ ಪದನೇ. ಯಾವ ರೀತಿ ಒಂದೇ ಅಕ್ಷರದಿಂದ ತಾಯಿಗೆ ತನ್ನ ಮಗುವಿನ ಅವಶ್ಯಕತೆ ಗೊತ್ತಾಗ್ತದೋ, ಇದು ನೀನು ಮಾತಾಡೋದು ಓರಬರನೇ ಶಕಟದಲ್ಲನೇ, ನಿನ್ನ ಪರಲೋಕದ ತಂದೆಗೆ ನಿನಗೇನು ಅವಶ್ಯಕತೆ ಇದೆಯೋ ಗೊತ್ತಾಗ್ತದೆ. ಹಲ್ಲೆಲೂಯಾ ಬ್ರದರ್, ನನಗೆ ಒಂದೇ ಲೈನ್ ಬರ್ತದೆ ಬ್ರದರ್, ನೋ ಪ್ರಾಬ್ಲಮ್. ಇವಾಗ ಹೋಗಿದ್ಕೊಳ್ಳೆ ಜಾನ್ನ ಸ್ಕೂಲ್ಗೆ ಹಾಕ್ತಾರೆ ಅನ್ಕೊಳ್ರಿ. ಜಾನ್ ಹೋಗಿದ್ಕೊಳ್ಳೆ ನೀ ಪೇರು ರಾಸಸ್ ನಾವು పోయిన తక్షణమే ఫస్ట్ ఏం నేర్పించరు నీకు? ABCD. నీ పేరు రేపేలదా? ಫಸ್ಟ್ ಏನು ಕಲಿಸಿದ್ರಿ ಆತನಿಗೆ? ಅಕ್ಷರಗಳು. ಏನು ಕಲಿಸಿದ್ರಿ? ಅಕ್ಷರಗಳು ಕಲಿಸಿದ್ರಿ. ಆಮೇಲೆ ಎ ಫಾರ್ Apple. ಆಮೇಲೆ ಒಂದು ಪದವನ್ನು ಕಲಿಸಿದ್ರಿ. ಆಮೇಲೆ ಹೇಗೆ ಕೊಡ್ತಾರೆ? ಪೀಟರ್ ಅಂಡ್ ಪಾಲ್ ಸಿಟ್ಟಿಂಗ್ ಆನ್ ಎ ಟ್ರೀ ಅಂತ ಕಲಿಸ್ಕೊಡ್ತಾರೆ. ಹೇಳ್ರಿ, ಹಂಗೆ ಅಲ್ಲ ಕಲಿಸೋದು ನಿಮ್ಮ ಸ್ಕೂಲಲ್ಲಿ? ಹೋಗು. ಫಸ್ಟ್ ಅಕ್ಷರ, ಆಮೇಲೆ ಒಂದು ಪದ, ಆಮೇಲೆ ಒಂದು ಲೈನು, ಆಮೇಲೆ ಒಂದು ಸೆಂಟೆನ್ಸ್. ಪ್ರಿಯರೇ, ನೀನು ಕೂಡ ಅನ್ಯ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ದೇವರು ನಿನಗೆ ಒಂದೇ ಒಂದು ಅಕ್ಷರ ಕೊಟ್ಟರೆ ಅದನ್ನೇ ಮಾತಾಡು. ದೇವರು ನಿನಗೆ ಪದಗಳನ್ನು ಕೊಡ್ತಾನೆ, ಆ ಪದಗಳು ಸಾಲುಗಳಾಗ್ತದೆ, ಆ ಸಾಲುಗಳು ಒಂದಿನ ಒಂದು ಸೆಂಟೆನ್ಸ್ ಆಗ್ತದೆ. ಆವಾಗ ನಿನಗೆ ಅರ್ಥ ಆಗ್ತದೆ. ಸ್ವಲ್ಪ ಜನ ಹೇಳ್ತಾರೆ, ಅನ್ಯ ಭಾಷೆನ ಸಭೆಯಲ್ಲಿ ಮಾತಾಡಬಾರ್ದು, ಅರ್ಥ ಹೇಳೋರು ಇಲ್ಲದೆ ಏನು ಮಾಡಬಾರ್ದು, ಮಾತಾಡಬಾರ್ದು ಎಂಬುದಾಗಿ ಹೇಳ್ತಾರೆ. ನಿನಗೆ ಅರ್ಥ ಆಗೋದಿಲ್ಲ. ಯಾಕೆ? ಇನ್ನು ನಾವು ಸಣ್ಣ ಮಕ್ಕಳು. ಇವಾಗ ನನ್ನ ಮಗನಿಗೆ ಹೋಗಿ ಮಾತಾಡು ಅಂದರೆ ಅರ್ಥ ಆಗ್ತದ? ಒಂದೊಂದು ಸರಿ ನಮ್ಮ ಮಕ್ಕಳು ಮಾತಾಡೋದು ನಮಗೆ ಅರ್ಥ ಆಗಿಲ್ಲ. ಎಷ್ಟು ಜನ ಹೇಳ್ತೀರಿ ತಂದೆ ತಾಯಿಗಳು? ಮಕ್ಕಳಿರೋರು ಹೇಳ್ರಿ, ಇವು ಏನು ಮಾಡುತ್ತೀರ ಚಪ್ಪು ಕೊಂಚ ಮಾಡುಗ ಅಂತೀವಲ್ಲ. ನನ್ನ ಏನ್ತಿ ಅಂತ ಭಾಳ ಹೇಳ್ತಾಳೆ ನನಗೆ, ನಿನಗೇನು ಬೇಕು ಹೇಳ, ನಮಗೆ ಅರ್ಥ ಆಗೋದಿಲ್ಲ ಮಕ್ಕಳು ಮಾತಾಡೋದು. ಏನು ಸುವಾರ್ಥ ಕರೆಕ್ಟ್ కదా, దాని నుంచే కొంచెం కొట్లాట కూడా అవుతుంది మాకి. ఏం మాట్లాడితే తెలియదు, పో నీవే తీసుకుని పో, వానికి ఏం కావాలి నీవే ఇచ్చిడి, ఏం సదాయిస్తాడు. ಹೌದಲ್ರಿ? ಬೇಬಿ ಟಾಕ್. ನೀನು ಮಾತಾಡೋದು ಅರ್ಥ ಆಗೋದಿಲ್ಲ, ಆದರೆ ಪರಲೋಕದ ತಂದೆಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀನು ಮಾತಾಡೋದಲ್ಲ, ಅದು ಪವಿತ್ರಾತ್ಮನು ನಿನ್ನೊಳಗಿಂದ ಮಾತಾಡ್ತಾನೆ. ಪ್ರಿಯರೇ, ನಾನು ಮಾತಾಡಿದರೆ ತಪ್ಪಾಗ್ಬೋದು, ಪವಿತ್ರಾತ್ಮನು ನನ್ನೊಳಗಿಂದ ಮಾತಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನು ಹೇಳ್ತಿದೆ ರೋಮ 8:26 ವಚನ. ಏನು ಹೇಳ್ತದೆ ನೋಡ್ರಿ, ರೋಮ 8:26. ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ, ಆಸಕ್ತಿ ಇಲ್ಲ, ಅಶಕ್ತಿ, ವೀಕ್ನೆಸ್. ಎಲ್ಲ ಹೇಳ್ರಿ, ಎಷ್ಟು ಜನಕ್ಕೆ ವೀಕ್ನೆಸ್ ಐತೆ? ಕೈ ಎತ್ರಿ. ಬಲಹೀನತೆ ಇಲ್ಲ? ನಾನು ನಿಮ್ಮೆಲ್ಲರಿಗಿಂತ ಬಲಹೀನ ನೋಡ್ರಿ. ಆಮೇನ್. ಅದಕ್ಕೆ ದೇವರು ನನ್ನೇ ಉಪಯೋಗ ಮಾಡ್ತಿದ್ದಾನೆ. ಆಮೇನ್. ಮೋಶೆ ಹೇಳ್ದ, ಅಪ್ಪ ಆರೋನನ್ನು ಕಲಿಸಪ್ಪ ಅಂದ. ಬೇಡಪ್ಪ ನೀನೇ ಹೋಗು. ಯಾಕೆ? ದೇವರೇ ನನಗೆ ಮಾತಾಡಕ್ಕೆ ಬರೋದಿಲ್ಲಪ್ಪ, ತೊದಲು ಮಾತಪ್ಪ, ನನ್ನ ಭಾಷೆ ಯಾನಿಗೆ ಅರ್ಥ ಆಗ್ತದಪ್ಪ, ನೀನೇ ಹೋಗಂದ. ಗಿದ್ಯೋನು ಹೇಳ್ದ, ಅಪ್ಪ ಸ್ವಾಮಿ, ನನ್ನ ಕುಲ ಸಣ್ಣದಪ್ಪ, ನನ್ನ ಜಾತಿ ಸಣ್ಣದಪ್ಪ, ಈ ಮಿದ್ಯಾನ ನೋಡಿದ್ರೆ ನನಗೆ ಭಯ ಆಗ್ತದೆ. ಡರ್ಪೋಕ್, ನೀನೇ ಹೋಗು ಅಂತ ಹೇಳ್ದ ದೇವರು. ದಾವೀದ, ಸ್ವಾಮಿ ನಾನು ಎಂಥ ಪಾಪಿಯಪ್ಪ. ಹಲ್ಲೆಲೂಯಾ. ಪೌಲನು ಸಭೆಯ ಹಿಂಸಕನು, ಪೇತ್ರನು ದುಡುಕಿ ಮಾತಾಡುವವನು.
ಬಲಹೀನರನ್ನೇ ದೇವರು ಉಪಯೋಗಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಹೀನರನ್ನೇ ದೇವರು ಏನು ಮಾಡಿದರಿ? ಉಪಯೋಗಿಸಿದ. ಇಲ್ಲಿ ದೇವರು ನಮ್ಮ ವೀಕ್ನೆಸ್ಸನ್ನು ನೋಡ್ತಾನೆ. ದೇವರಿಗೆ ನಾನು ಹೇಳ್ಬೇಕು, ದೇವರೇ ಇದು ನನ್ನ ಬಲಹೀನತೆ ಅಪ್ಪ. ಪವಿತ್ರಾತ್ಮನಿಗೆ ಗೊತ್ತಾಗ್ತದೆ ನನ್ನ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನ್ರಿ. ಎಲ್ಲ ಹೇಳ್ರಿ, ಇವ ನಾವು ರೋಡ್ ಮೇಲೆ ಹೋಗ್ತಿದ್ದೆ ಅನ್ಕೊಳ್ರಿ, ಬಿದ್ದೆ ಅನ್ಕೊಳ್ರಿ, ನನ್ನ ಕೈಯೋ ಕಾಲೋ ಮುರಿತು, ಬಂದು ನನಗೆ ಯಾರಾದರೂ ಸಹಾಯ ಮಾಡಿದ್ರೆ ಹೆಂಗಿರ್ತದ್ರಿ? ಹೇಳ್ರಿ ನೋಡಿ ಹಂಗೆ ಹೋಗ್ತಿದ್ರೆ ಹೇಳ್ರಿ, ಬಾಧೆ ಅನ್ನಿಸ್ತದ? ನನಗೆ ಅನ್ನಿಸ್ತದ ಅವನಿಗೂ ಕೈ ಕಾಲು ಮುರಿಲಿ ಅಂತ. ನಿಮಗೆ ಬಾಧೆ ಅನ್ನಿಸ್ತದೇನೋ? ಆದರೆ ಸಹಾಯ ಮಾಡಲಿಕ್ಕೆ ಬಂದವ್ರನ್ನ ನೋಡಿ ಅಪ್ಪ ನೀನೇ ದೇವರಪ್ಪ ಅಂತೀವಿ, ಹೌದಲ್ಲ? ಅಯ್ಯಪ್ಪ ಹೇಳಿರಾ ಇಲ್ಲೇ ಯಾರಿಗೇನ ನೀವು ಎತ್ತಿರೇ ಇಲ್ಲ, ನನಗಂತ ಹೇಳೋರು ಭಾಳ ಜನ, ಅಪ್ಪ ದೇವ್ರ ವಚನಲೇಪ್ಪ ನೀವು ಸಹಾಯ ಮಾಡ್ತಾನೆ. ಪವಿತ್ರಾತ್ಮನು ನಮಗೇನು ಮಾಡ್ತಾನೆ ರೀ? ಜೋರಾಗಿ ಹೇಳ್ರಿ, ಸಹಾಯ ಮಾಡ್ತಾನೆ. ಆಮೇಲೆ ಹೇಗೆ ಮಾಡ್ತಾನೆ ಸಹಾಯ? ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ಯಾವುದು ಡ್ರಾಕೀಟ ಬಾಲ ಶಕಟದೆಲ ರಿಬ ಈ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಈ ಪ್ರಭಾಕರೇನಪ್ಪ ಯಾವಾಗಲೂ ಬರ ನಾನಲ್ಲ, ಪವಿತ್ರಾತ್ಮನು ನನ್ನ ಅಶಕ್ತಿಯನ್ನು, ನನ್ನ ವೀಕ್ನೆಸ್ಸನ್ನು ನೋಡಿ ಆತನೇ ನನ್ನ ಸ್ವರವನ್ನು ಉಪಯೋಗಿಸಿ ತಂದೆಯೊಟ್ಟಿಗೆ ಮಾತಾಡ್ತಾನೆ. ಆಮೇಲೆ ಕೆಳಗಿನ ವಚನ ಪವರ್ಫುಲ್ ನೋಡಿ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವ. ಎಲ್ಲ ಹೇಳ್ರಿ, ಯಾರ ಮನೋಭಾವ ರೀ? ಹೇಳ್ರಿ, ಯಾರ ಮನೋಭಾವ ಇದು? ಪವಿತ್ರಾತ್ಮನ ಮನೋಭಾವ ಏನೆಂದು ತಿಳಿದದೆ ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಇಸ್ ದ ಸ್ಪಿರಿಟ್ ಆಫ್ ಇಂಟರ್ಸೆಷನ್. ಪವಿತ್ರಾತ್ಮನು ವಿಜ್ಞಾಪಿಸುವ ಆತ್ಮನು ರೀ. ಆ ವಿಜ್ಞಾಪಿಸುವ ಆತ್ಮನು ನಮ್ಮೊಳಗಿಡಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಆತನು ನಮಗೋಸ್ಕರ ಪ್ರಾರ್ಥಿಸ್ತಾನೆ. ಎಲ್ಲ ಹೇಳ್ರಿ, ಯಾರು ಪ್ರಾರ್ಥಿಸ್ತಾರೆ? ಏನನ್ನು ನೋಡಿ ಪ್ರಾರ್ಥಿಸ್ತಾನೆ? ನಮ್ಮ ಅಶಕ್ತಿಯನ್ನು, ಬಲಹೀನತೆಯನ್ನು ನೋಡಿ ಪ್ರಾರ್ಥಿಸ್ತಾನೆ. ಇವಾಗ ಹೇಳ್ರಿ, ಪವಿತ್ರಾತ್ಮನ ಪ್ರಾರ್ಥನೆ ನಮಗೆ ಬೇಕಾ ಬೇಡ? ಜೋರಾಗಿ ಹೇಳ್ರಿ. ಅದಕ್ಕೆ ಫಾದರ್ ಬರೆದರು, ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ಎಲ್ಲರೂ ಸೇರಿ ಹೇಳೋಣ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನಾವು ಅನೇಕ ಸಾರಿ ಫೇಲ್ ಆಗ್ತೀವಿ ರೀ. ನಾನು ಫೇಲ್ ಆಗಿದ್ದೇನೆ. ಕಾರಣ ಏನು ಗೊತ್ತಾ ರೀ? ನಾವು ಪರಿಶುದ್ಧಾತ್ಮನಿಗೆ ಕಿವಿಗೊಡದೇ ಇರುವುದರಿಂದ. ನಾವು ನಮ್ಮ ಶರೀರಕ್ಕೆ ವಿಧೇಯತೆ ತೋರಿಸ್ತೀವಿ ರೀ, ಆತ್ಮನಿಗೆ ವಿಧೇಯತೆ ತೋರಿಸೋದಿಲ್ಲ. We fail when we fail to give heed to the Holy Spirit. ಪವಿತ್ರಾತ್ಮನಿಗೆ ನಾವು ಕಿವಿಗೊಡದೆ ಹೋದರೆ ನಾವು ಸೋತು ಹೋಗ್ತೇವೆ ರೀ. ಅದಕ್ಕಾಗಿ ಏನಪ್ಪ ಇದು ಅನ್ಯ ಭಾಷೆ, ಓರಬರ ಶಂದಲ, ಇದು ಪವಿತ್ರಾತ್ಮನ ಭಾಷೆ. ನೀನೇನು ಮಾತಾಡ್ತೀವೋ ಪಕ್ಕದಲ್ಲಿರೋ ನಿನ್ನ ಗಂಡನಿಗೆ ಗೊತ್ತಾಗೋದಿಲ್ಲ, ನಿನ್ನ ಹೆಂಡತಿಗೆ ಗೊತ್ತಾಗೋದಿಲ್ಲ, ಆದರೆ ದೇವರಿಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮನ ಮನೋಭಾವ ಯಾರಿಗೆ ಗೊತ್ತಾಗ್ತದ್ರಿ? ಏಸಪ್ಪಗೆ ಗೊತ್ತಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಆತ್ಮದಲ್ಲಿ ಪ್ರಾರ್ಥಿಸುವವರಾಗಿರೋಣ, ಆ ಜೀವವನ್ನು ಹೊಂದಿಕೊಳ್ಳೋಣ. ಸುಮ್ಮನೆ ನೀನು 10 ನಿಮಿಷ ಸುಮ್ಮನೆ ಆ ಕಡೆ ತಿರುಗಿ ಹೊರ ಬರ ಅಂದರೆ ಜೀವ ಬರೋದಿಲ್ಲ.
ಗಂಟೆ ಕೂತು ಮಾತಾಡಬೇಕು. ಆ ಒಂದು ಪಂಚಶತಮ ದಿನದಲ್ಲಿ ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಂತೆ. ಬೆಳಗ್ಗೆ 3 ಗಂಟೆಗೆ ಪರಲೋಕ ತೆರೆದು ಅವರ ಮೇಲೆ ಬೆಂಕಿಯಂತೆ ಉರಿ ಕೆಂಡಗಳಂತೆ ಪವಿತ್ರಾತ್ಮನ ಇಳಿದು ಬಂದಂತರಿ. 3ರಿಂದ 9 ಗಂಟೆವರೆಗೆ ಪ್ರಾರ್ಥನೆ ಮಾಡಿದ್ರಂತೆ. 9 ಗಂಟೆಗೆ ನಿಂತು ಪೇತ್ರ ವಾಕ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡಿದಂತೆ. ಆವಾಗ 1000 ಗಟ್ಟಲೆ ಜನರು ರಕ್ಷಣೆ ಹೊಂದಿದ್ದರು. ಹಲ್ಲೆಲೂಯಾ. ಸುಮ್ಮನೆ ನೀನು ಬಂದು 10 ನಿಮಿಷ 2 ನಿಮಿಷ ಏನು ಆರಾಧನೆಯಲ್ಲಿ ಒಂದು 2 ನಿಮಿಷ ಬರ ಅಂದರೆ ಇಲ್ಲ. ಕುಂತು ಸಮಯವನ್ನು ತೆಗೆದುಕೊಂಡು ಗಂಟೆ 2 ಗಂಟೆ 3 ಗಂಟೆ ನೀನು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡ್ತೀಯೋ ದೇವರ ಆತ್ಮನು ಕಾರ್ಯ ಮಾಡೋದನ್ನು ನೀನು ನೋಡ್ತಿ. ಜೀವ, ಸಮೃದ್ಧಿಯಾದ ಜೀವ ನಿನ್ನೊಳಗಿಂದ ಹರಿಯೋದನ್ನು ನೀನು ನೋಡ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೂಡ ಇದ್ದಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ. జీవనదిని నా హృదయములో ప్రవహింప చేయుమయా. జీవనదిని నా హృదయములో ప్రవహింప చేయుమయా. ದೇವ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಎಲ್ಲರೂ